ನಮಸ್ಕಾರ. ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಬೀದರ್ನ 103ನೇ ವಾರ್ಷಿಕ ವರದಿ ಹಾಗೂ ಲೆಕ್ಕಪತ್ರ 2024-25ನೇ ಸಾಲಿನ ವಾರ್ಷಿಕ ಮಹಾಸಭೆ ಅಮರ್ ಕುಮಾರ್ ಖಂಡ್ರೆ ನೇತೃತ್ವದಲ್ಲಿ ಜರುಗಿತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿರವರ ಮಧ್ಯೆ ನಡೆದ ಪೂನಾ ಒಪ್ಪಂದದ ಒಂದು ದಿನದ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಯಿತು. ಎನ್ಜಿಒ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಬೀದರ್ 2024-25ನೇ ಸಾಲಿನ 61ನೇ ವಾರ್ಷಿಕ ಮಹಾಸಭೆ ಬಾಲಾಜಿ ಬಿರಾದರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಗುರುನಾನಕ್ ಶಾಲೆಯ ವಾರ್ಷಿಕ ಕ್ರೀಡಾಕೂಟ 2025-26 ಮಾನಸಿಕ ದೈಹಿಕ ಸದೃಢತೆಗೆ ಕ್ರೀಡೆ ಪೂರಕ ಸುರೇಖ. ದಕ್ಷಿಣ ಕ್ಷೇತ್ರದ ಶಾಸಕರಾದ ಬಂಡೆಪ್ಪ ಕಾಶಂಪುರ್ ಅವರು ಶ್ರೀ ಬಾಲಮ್ಮಾದೇವಿ ಮತ್ತು ಬೀದರ್ನ ಶಿವಾಜಿನಗರದ ಹನುಮಾನ್ ಮಂದಿರಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಪಡೆದರು. ಅಕ್ಟೋಬರ್ 2ರಂದು ಸಾಮ್ರಾಟ್ ಅಶೋಕ್ ಅವರ ಜನ್ಮದಿನದಂದು ವಿಶ್ವಾದ್ಯಂತ ಈ ವರ್ಷ 69ನೇ ಧರ್ಮಚಕ್ರ ಪರಿವರ್ತನಾ ದಿನ ಆಚರಿಸಲಾಗುತ್ತಿದ್ದು, ಇದರ ಪ್ರಯುಕ್ತ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಸುದ್ದಿಯ ವಿವರಗಳು. ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಬೀದರ್ನ 103ನೇ ವಾರ್ಷಿಕ ವರದಿ ಹಾಗೂ ಲೆಕ್ಕಪತ್ರ 2024-25ನೇ ಸಾಲಿನ ಜಿಪಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದು, ಈ ಸಭೆಯ ಬ್ಯಾಂಕ್ನ ಅಧ್ಯಕ್ಷರಾದ ಅಮರ್ ಕುಮಾರ್ ಬಿ ಖಂಡ್ರೆ ಅವರು ವಾರ್ಷಿಕ ವರದಿ ಸಾದರಪಡಿಸುತ್ತಾ ನಿರ್ದೇಶಕರ ವರದಿ ಮತ್ತು ಬ್ಯಾಂಕಿನ 2024-25ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ ಬ್ಯಾಂಕು ಸಾಧಿಸಿದ ಪ್ರಗತಿಯ ಜೊತೆಗೆ ನಮ್ಮ ಬ್ಯಾಂಕಿನ 103ನೇ ವಾರ್ಷಿಕ ವರದಿಯನ್ನು ಪ್ರಸ್ತುತಪಡಿಸಿದರು. 31/3/2025ರ ಅಂತ್ಯಕ್ಕೆ ಬ್ಯಾಂಕಿನ ಒಟ್ಟು ಠೇವಣಿ ರೂಪಾಯಿ 2,166.3 ಕೋಟಿಗಳು, ಸಾಲದ ಹೊರಬಾಕಿ ರೂಪಾಯಿ 2,630.24 ಕೋಟಿಗಳು, ಬ್ಯಾಂಕಿನ ಒಟ್ಟು ಹೂಡಿಕೆಗಳು ರೂಪಾಯಿ 657.82 ಕೋಟಿಗಳು ಹಾಗೂ ಬ್ಯಾಂಕಿನ ಒಟ್ಟು ದುಡಿಯುವ ಬಂಡವಾಳ ರೂಪಾಯಿ 3,521.51 ಕೋಟಿಗಳಷ್ಟು ಇರುತ್ತದೆ. ಬ್ಯಾಂಕಿನ 2024-25ನೇ ಸಾಲಿನ ಶಾಸನಬದ್ಧ ಲೆಕ್ಕ ಪರಿಶೋಧನೆ ಅಡಿಯಲ್ಲಿ ಬ್ಯಾಂಕು ಸಿ ಎಂದು ವರ್ಗೀಕರಿಸಲಾಗಿದೆ. ದಿನಾಂಕ 31/3/2023ರ ಅಂತ್ಯಕ್ಕೆ ಅಪೆಕ್ಸ್ ನಬಾರ್ಡ್ ಬ್ಯಾಂಕುಗಳಿಂದ ನಮ್ಮ ಬ್ಯಾಂಕಿನ ಪಡೆದ ಸಾಲ ರೂಪಾಯಿ 1,852.42 ಕೋಟಿ ಹೊರಬಾಕಿ ಇದ್ದು, ದಿನಾಂಕ 31/7/2025ರ ಅಂತ್ಯಕ್ಕೆ ರೂಪಾಯಿ 822.60 ಕೋಟಿಗಳು ಹೊರಬಾಕಿ ಇದ್ದು, ಈ ಅವಧಿಯಲ್ಲಿ ಬ್ಯಾಂಕಿನಿಂದ ರೂಪಾಯಿ 1,029.82 ಕೋಟಿಗಳು ಅಪೆಕ್ಸ್ ನಬಾರ್ಡ್ ಬ್ಯಾಂಕಿಗೆ ಸಾಲ ಮರುಪಾವತಿಸಲಾಗಿದೆ ಎಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಹೇಳಿದ್ದರು. ಬ್ಯಾಂಕ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಂಜುಳಾ ಎಸ್ ಅವರು ಎಲ್ಲ ಸದಸ್ಯರನ್ನ ಮೊದಲಿಗೆ ಸ್ವಾಗತ ಕೋರಿದ್ದರು. ಮುಂದುವರೆದು ಮಾತನಾಡುತ್ತಾ, ಇಂತಹ ಆರ್ಥಿಕ ಸಂಕಷ್ಟದಲ್ಲಿಯೂ ಸಹ ಬ್ಯಾಂಕ್ ತನ್ನ ಸದಸ್ಯ ಸಂಸ್ಥೆಗಳಿಗೆ ಬೇಕಾದ ಅಲ್ಪಾವಧಿ ಹಾಗೂ ಮಧ್ಯಮಾವಧಿ ಕೃಷಿ ಸಾಲ ವಿತರಿಸುವ ಕಾರ್ಯವನ್ನು ನಿಲ್ಲಿಸಿಲ್ಲ. ಅಪೆಕ್ಸ್ ಬ್ಯಾಂಕಿನ ಸ್ವಂತ ಬಂಡವಾಳದಿಂದ 7.50% ಬಡ್ಡಿ ದರದಲ್ಲಿ ತಂದು ಬ್ಯಾಂಕಿಗೆ ಹೆಚ್ಚುವರಿ ನಷ್ಟವಾದರೂ ಸಹ ಗಣನೆಗೆ ತೆಗೆದುಕೊಳ್ಳದೆ ರೈತರ ಹಿತ ಕಾಪಾಡುವಲ್ಲಿ ಶ್ರಮಿಸುತ್ತಿದ್ದೇವೆ. ಬ್ಯಾಂಕಿನ ಅನುತ್ಪಾದಕ ಆಸ್ತಿ ಆಗಿರುವ ಎನ್ಪಿಎ ಸಾಲಗಳನ್ನು ಕಡಿಮೆ ಮಾಡಲು ಏಕಕಾಲಿಕ ಸಾಲ ತಿರುವಳಿ ಯೋಜನೆ ಜಾರಿಗೆ ತಂದು ಹಲವು ವರ್ಷಗಳಿಂದ ಎನ್ಪಿಎ ಆಗಿದ್ದ ಸಾಲಗಳ ವಸೂಲಾತಿಗೆ ಕ್ರಮ ಕೈಗೊಳ್ಳಲಾಗಿದೆ. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ನಿಯಮಿತ ಹಳ್ಕೇಡ್ ಬಿ ಸರ್ಫೇಸಿ ಕಾಯ್ದೆಯಡಿ ಬ್ಯಾಂಕ್ ತನ್ನ ವಶಕ್ಕೆ ಪಡೆದಿದ್ದು, ಮುಂದಿನ ಕ್ರಮಕ್ಕಾಗಿ ಸರ್ಕಾರದ ಹಂತದಲ್ಲಿ ಚರ್ಚೆ ನಡೆಯುತ್ತಿದೆ. ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ಹಾಗೂ ಮಹಾತ್ಮ ಗಾಂಧಿ ಸಹಕಾರ ಸಕ್ಕರೆ ಕಾರ್ಖಾನೆಗಳಿಗೆ ಸರ್ಫೇಸಿ ಕಾಯ್ದೆ 2002 ಕಾಯ್ದೆಯಡಿ ನೋಟಿಸ್ ನೀಡಲಾಗಿದ್ದು, ಸಾಲ ವಸೂಲಾತಿಗಾಗಿ ಕ್ರಮ ಜಾರಿಯಲ್ಲಿರುತ್ತದೆ. ಮಹಾತ್ಮ ಗಾಂಧಿ ಸಹಕಾರ ಸಕ್ಕರೆ ಕಾರ್ಖಾನೆ ನಿಯಮಿತ ಹುಣಜಿ ಇದರ ಕೀ ಸಾಲ ರೂಪಾಯಿ 29.16 ಕೋಟಿಗಳನ್ನು ಮರುಪಾವತಿಸಿರುತ್ತಾರೆ. ಅದಲ್ಲದೆ ಮಾರ್ಚ್ 31/3/2026 ಅಂತ್ಯಕ್ಕೆ ರೂಪಾಯಿ 50 ಕೋಟಿಗಳನ್ನು ಮರುಪಾವತಿಸುವ ಭರವಸೆಯನ್ನು ಲಿಖಿತ ಪತ್ರದ ಮುಖಾಂತರ ನೀಡಿರುತ್ತಾರೆ ಮತ್ತು ಬಾಕಿ ಉಳಿದ ಸಾಲಕ್ಕೆ ಪುನರ್ರಚನೆ ಮಾಡುವ ಯೋಜನೆಯ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸುವ ಬಗ್ಗೆ ತಿಳಿಸಿರುತ್ತಾರೆ. ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಗೆ ಕಾನೂನು ಕ್ರಮ ಹೊರತುಪಡಿಸಿ ಹಲವಾರು ಜಾರಿ ಬ್ಯಾಂಕ್ ಸಿಬ್ಬಂದಿ ವಸೂಲಿ ಕ್ರಮ ಕೈಗೊಂಡಾಗಲೂ ಸದರಿಯವರು ಸ್ಪಂದನೆ ನೀಡದೆ ವರ್ಷ 2022-23ರಿಂದ ತಹಲ್ವರೆಗೆ ಬ್ಯಾಂಕಿನಿಂದ ಪಡೆದಿರುವಂತಹ ಯಾವುದೇ ಸಾಲ ಹಾಗೂ ಸಾಲದ ಷೇರು ವ್ಯತ್ಯಾಸದ ಮೊತ್ತ ಕೂಡ ಪಾವತಿಸಿರುವುದಿಲ್ಲ. ಅದಲ್ಲದೆ ಕಾರ್ಖಾನೆಯವರು ಬ್ಯಾಂಕಿನ ವಿರುದ್ಧ ಹಲವು ದಾವೆಗಳು ಹೂಡಿದ್ದಾರೆ. ಇದರಿಂದ ಬ್ಯಾಂಕಿಗೆ ಆರ್ಥಿಕ ನಷ್ಟ ಹೆಚ್ಚಾಗಿದೆ.
ಈ ಮೇಲಿನ ಅನುತ್ಪಾದಕ ಸಾಲ ಕ್ರಮಬದ್ಧವಾಗಿ ವಸೂಲಿ ಆಗಿದ್ದೇ ಆದಲ್ಲಿ ಬ್ಯಾಂಕ್ ಕೇವಲ 2 ವರ್ಷಗಳಲ್ಲಿ ಎನ್ಪಿಎದಿಂದ ಹೊರಬರುತ್ತದೆ ಎಂಬ ವಿಶ್ವಾಸ ಹೊಂದಿರುತ್ತೇನೆ. ಇದರಿಂದ ಪ್ಯಾಕ್ಸ್ಗಳಿಗೆ ಮತ್ತು ಷೇರುದಾರರಿಗೆ ಬೇಕಾದ ಎಲ್ಲ ರೀತಿಯ ಸಾಲ ಸೌಲಭ್ಯ ನೀಡಲು ಅನುಕೂಲವಾಗುತ್ತದೆ. ರಾಜ್ಯ ಸರ್ಕಾರ ನಬಾರ್ಡ್ ಮತ್ತು ಅಪೆಕ್ಸ್ ಬ್ಯಾಂಕಿಗೆ ಪ್ರಸ್ತುತ ಬ್ಯಾಂಕಿನ ಆರ್ಥಿಕ ಪರಿಸ್ಥಿತಿ ಕುರಿತು ಮನವರಿಕೆ ಮಾಡಿ ಕಡಿಮೆ ಬಡ್ಡಿದರದಲ್ಲಿ ಸಾಲ ಒದಗಿಸುವಂತೆ ಮನವಿ ಪತ್ರ ಸಲ್ಲಿಸಿ ಮನವೊಲಿಸುವ ಪ್ರಯತ್ನ ನಡೆಸಲಾಗಿದೆ. ಮುಂದುವರಿದು ಸರ್ಕಾರಕ್ಕೆ ಬ್ಯಾಂಕಿಗೆ ಷೇರು ರೂಪದಲ್ಲಿ ರೂಪಾಯಿ 100 ಕೋಟಿ ನೀಡಲು ಮನವಿ ಪತ್ರ ಕೂಡ ಸಲ್ಲಿಸಿದೆ ಎಂದು ಮಾತನಾಡುತ್ತಾ ಹೇಳಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಅಮರ್ ಕುಮಾರ್ ಬಿ ಖಂಡ್ರೆ, ಉಪಾಧ್ಯಕ್ಷರಾದ ಅಭಿಷೇಕ್ ಆರ್ ಪಾಟೀಲ್, ನಿರ್ದೇಶಕರಾದ ಉಮಾಕಾಂತ್ ಜಿ ನಾಗಮಾರ್ಪಳ್ಳಿ, ಕಿಶನ್ ರಾವ್, ತುಕಾರಾಮ್ ಪಾಟೀಲ್, ರೇವಣಸಿದ್ದಪ್ಪ ಡಿ ಪಾಟೀಲ್, ಸಿದ್ದಾಜಿ ಶ್ರೀಪತ್ರಾವ್, ಅಶೋಕ್ ಎಸ್ ಸುಂಜಿ, ಬಸವರಾಜ್ ಎನ್ ಪಾಟೀಲ್, ಬಸವರಾಜ್ ವಿ ಕಾಮಶೆಟ್ಟಿ, ಭೀಮರೆಡ್ಡಿ ಬಿ ವರವಟ್ಟಿ, ಬಸವರಾಜ್ ಹೆಬ್ಬಾಳೆ, ವಿಜಯಕುಮಾರ್ ಎ ಪಾಟೀಲ್, ಶಕುಂತಲಾ ಕೆ ಬೆಲ್ದಾಳೆ, ನಿರ್ದೇಶಕರು ಓಂ ಪ್ರಕಾಶ್ ಬಿ ಪಟ್ನೆ, ನಿರ್ದೇಶಕರು ಅಪೆಕ್ಸ್ ಬ್ಯಾಂಕ್ ಬಸವರಾಜ್ ಎಸ್ ಸಜ್ಜನ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಮಂಜುಳಾ ಎಸ್ ಸೇರಿದಂತೆ ಹಲವು ಗಣ್ಯರು, ಮುಖಂಡರು, ರೈತರು, ಬ್ಯಾಂಕಿನ ಸದಸ್ಯರು, ಗ್ರಾಹಕರು ಸೇರಿದಂತೆ ಇತರರು ಇದ್ದರು. ಶ್ರೀ ಬಸವರಾಜ್ ಸಜ್ಜನ್ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತೇನೆ. ಅದೇ ರೀತಿಯಾಗಿ ಶ್ರೀ ವೈಜನಾಥ್ ಆನಂದ್ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತೇನೆ. ಅದೇ ರೀತಿಯಾಗಿ ಮಹಾಸಭೆಗೆ ಆಹ್ವಾನಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನ ಇಂದು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಈ ಒಂದು ಪ್ರಾರ್ಥನೆಯನ್ನ ಆಡಲಿಕ್ಕೆ ಬರ್ತಾ ಇದ್ದಾರೆ ಕುಮಾರಿ ಶ್ರೀನಿಧಿ ಮತ್ತು ಬ್ಯಾಂಕು ಸಾಧಿಸಿದ ಪ್ರಗತಿಯ ಜೊತೆಗೆ ನಮ್ಮ ಬ್ಯಾಂಕಿನ 103ನೇ ವಾರ್ಷಿಕ ವರದಿಯನ್ನು ಪ್ರಸ್ತುತಪಡಿಸುತ್ತೇನೆ. 31/3/2025 ಹಂತಕ್ಕೆ ಬ್ಯಾಂಕಿನ ಒಟ್ಟ ಠೇವಣಿ ₹2166.03 ಕೋಟಿಗಳು, ಸಾಲದ ಹೊರಬಾಕಿ ₹2630.74 ಕೋಟಿಗಳು, ಬ್ಯಾಂಕಿನ ಒಟ್ಟು ಹೂಡಿಕೆಗಳು ₹657.82 ಕೋಟಿಗಳು ಹಾಗೂ ಬ್ಯಾಂಕಿನ ಒಟ್ಟು ದುಡಿಯುವ ಬಂಡವಾಳ 3521.51 ಕೋಟಿಗಳಷ್ಟು ಇರುತ್ತದೆ. ಬ್ಯಾಂಕಿನ 2024-25 ಸಾಲಿನ ಶಾಸನಬದ್ಧ ಲೆಕ್ಕ ಪರಿಶೋಧನೆ ಅಡಿಯಲ್ಲಿ ಬ್ಯಾಂಕು ಸಿ ಎಂದು ವರ್ಗೀಕರಿಸಿದೆ. ದಿನಾಂಕ 31/3/2023 ಹಂತಕ್ಕೆ ಅಪೆಕ್ಸ್ ನಬಾರ್ಡ್ ಬ್ಯಾಂಕ್ಗಳಿಂದ ನಮ್ಮ ಬ್ಯಾಂಕ್ ಪಡೆದ ಸಾಲ ಬಾರೋಯಿಂಗ್ಸ್ 1882.42 ಕೋಟಿಗಳು ಹೊರಬಾಕಿ ಇದ್ದು, ದಿನಾಂಕ 31/7/2025 ಹಂತಕ್ಕೆ ₹822.6 ಕೋಟಿಗಳು ಹೊರಬಾಕಿ ಇದ್ದು, ಈ ಅವಧಿಯಲ್ಲಿ ಬ್ಯಾಂಕಿನಿಂದ 1029.82 ಕೋಟಿಗಳು ಅಪೆಕ್ಸ್ ಮತ್ತು ನಬಾರ್ಡ್ ಬ್ಯಾಂಕಿಗೆ ಸಾಲ ಮರುಪಾವತಿಸಲಾಗಿದೆ. ಇಂತಹ ಆರ್ಥಿಕ ಸಂಕಷ್ಟದಲ್ಲಿಯೂ ಸಹ ಬ್ಯಾಂಕು ತನ್ನ ಸದಸ್ಯ ಸಂಸ್ಥೆಗಳಿಗೆ ಬೇಕಾದ ಅಲ್ಪಾವಧಿ ಹಾಗೂ ಮಧ್ಯಾವಧಿ ಕೃಷಿ ಸಾಲ ವಿತರಿಸುವ ಕಾರ್ಯವನ್ನು ನಿಲ್ಲಿಸಿಲ್ಲ. ಅಪೆಕ್ಸ್ ಬ್ಯಾಂಕಿನ ಸ್ವಂತ ಬಂಡವಾಳಗಳಿಂದ %7.5% ಬಡ್ಡಿ ದರದಲ್ಲಿ ತಂದು ಬ್ಯಾಂಕಿಗೆ ಹೆಚ್ಚುವರಿ ನಷ್ಟವಾದರೂ ಸಹ ಗಣನೆಗೆ ತೆಗೆದುಕೊಳ್ಳದೆ ರೈತರ ಹಿತ ಕಾಪಾಡುವಲ್ಲಿ ಶ್ರಮಿಸುತ್ತಿದ್ದೇವೆ. ಬ್ಯಾಂಕಿನ ಅನುತ್ಪಾದಕ ಆಸ್ತಿ ಆಗಿರುವ ಎನ್ಪಿಎ ಸಾಲಗಳನ್ನು ಕಡಿಮೆ ಮಾಡಲು ಏಕಕಾಲಿಕ ಸಾಲ ತಿರುವಳಿ ಬಡ್ಡಿ ಪುನರ್ನಿಗದಿ ಯೋಜನೆ ಜಾರಿಗೆ ತಂದು ಕೆಲವು ವರ್ಷಗಳಿಂದ ಎನ್ಪಿಎ ಆಗಿದ್ದ ಸಾಲಗಳ ವಸೂಲಾತಿಗೆ ಕ್ರಮ ಕೈಗೊಳ್ಳಲಾಗಿದೆ.
ಬೀದರ್ ಸಕ್ಕರೆ ಕಾರ್ಖಾನೆ ಅಲಿಕೇಡ್ ನೀವು ಚರ್ಚಿಸಿದಂತ ವಿಷಯ ಇದು ಇದೆ. ಹೊಸ ಸದಸ್ಯರಿಗೆ ಸಾಲ ಕೊಡಿ ಮತ್ತೆ ಕುಂಟಿ ಲೋನ್ ಕೊಡಿ ಅನ್ನೋದು ಒಂದು ಅಂಶ ಆಗಿತ್ತು. ಈಗ ನಿಮಗೆ ಅದ್ರ ಬಗ್ಗೆ ನಾವು ಆಲ್ರೆಡಿ ನಿಮ್ಗೆಲ್ಲರಿಗೂ ನೋಟಿಸ್ ಕೊಟ್ಟು ನಾವು ಮಾಡಿದೀವಿ. MT ಲೋನ್ ಅನ್ನ ಪ್ರತಿ ಸೊಸೈಟಿಗೂ ನಾವು 20 ಲಕ್ಷಗಳಷ್ಟು ಕೊಡ್ತೀವಿ ಅಂತ ಅಪ್ಲಿಕೇಶನ್ ತಗೊಂಡಿದ್ದೀವಿ. ಈಗ ಆಲ್ರೆಡಿ ನಮ್ಮ ಹತ್ರ 16 ಕೋಟಿಗಳಷ್ಟು ಅಪ್ಲಿಕೇಶನ್ ಹಣದ ಬಂದಿದೆ. ಮತ್ತೆ ಹಾಗೇನೆ 1,000 ಚಿಲ್ಲರೆ ನಾವು KCC ಹೊಸ ಸದಸ್ಯರಿಗೂ ಕೂಡ ಅಪ್ಲಿಕೇಶನ್ ಅನ್ನು ಸ್ವೀಕರಿಸಿದೀವಿ. ಅದರಲ್ಲೂ ಕೂಡ 6 ಕೋಟಿಯಷ್ಟು ಸದಸ್ಯರು ಏನಿದ್ದಾರೆ ಅವರಿಗೆ ಅಪ್ಲಿಕೇಶನ್ ರಿವ್ಯೂ ಮಾಡಿ ಅವರು ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ವಿ. ಆಮೇಲೆ ನಿಮಗೆ ಮುಖ್ಯ ಮಾಹಿತಿ ಏನು ಅಂತಂದ್ರೆ ನಾವು 3 ವರ್ಷ ಲಾಭದಲ್ಲಿರುವಂತಹ ಸೊಸೈಟಿಗಳಿಗೆ ಮತ್ತೆ ಗ್ಯಾಪ್ ಇರುವಂತ ಸೊಸೈಟಿಗಳಿಗೆ ಲೋನ್ ಇದು ಮಾಡ್ತಾ ಇಲ್ಲ ಅಂತ ನಿಮ್ಗೆ ಅದು ಪ್ರಶ್ನೆ ಬಂದಿದೆ. ನಾವು ಪ್ರಥಮವಾಗಿ ಒಂದು ಕ್ರೈಟೀರಿಯಾ ಇಟ್ಕೊಂಡ್ವಿ. ನಿಮ್ಗೆಲ್ಲ ಮುಖ್ಯ ಮಾಡಿದಾಗಲೇ ನಮಗೆ KCC ಲೋನ್ ಇರೋ ಏನು 12 ತಿಂಗಳಲ್ಲಿ 0% ಇದೆ. ರೈತರಿಗೆ ವ್ಯವಸಾಯ ಸಂಬಂಧ ಕೊಡುವಂಥದ್ದು ಅದನ್ನ ಇಮಿಡಿಯೇಟ್ ಆಗಿ ಕಟ್ಟಬೇಕು. 12 ತಿಂಗಳಲ್ಲಿ ಕಟ್ಟಬೇಕು. ಅದು ರಿನಿವಲ್ ಇಲ್ಲ, ಕಟ್ಟಿ ಮತ್ತೆ ಹೊಸ ಸಾಲ ತಗೊಳ್ಳೋದಿದೆ. ಬಟ್ ನಮ್ಮಲ್ಲಿ ನಿಮ್ಗೆ ಗೊತ್ತಿದೆ ಅದು ಅಡ್ಜಸ್ಟ್ಮೆಂಟ್ ಮಾಡ್ತಿದ್ದೀರಾ. ಆ ಲೆಕ್ಕದಲ್ಲಿ ನಾವು ನೋಡಿದಾಗ ಇವತ್ತು ನಿಮ್ಮ ಹತ್ರ ಒಟ್ಟಾರೆಯಾಗಿ 100 ಕೋಟಿ KCC ಇನ್ನ ಹಾಗೇನೆ ಓಡಿ ಇದೆ ಪೆಂಡಿಂಗ್. ಸೊ ಆ 102 ಕೋಟಿಗಳು ನಿಮ್ಗೆ ಈಗ 12 ತಿಂಗಳು ಆದ ತಕ್ಷಣ ಮತ್ತೆ 12% ಬಡ್ಡಿ ಆಗುತ್ತೆ. ರೈತರಿಗೆ ಅದ್ರ ಬಗ್ಗೆ ಮಾಹಿತಿ ಕರೆಕ್ಟ್ ಆಗಿರಲ್ಲ. ಅವ್ರೇನೋ ಇಲ್ಲ ಮನ್ನಾ ಆಗುತ್ತೆ ಆ ರೀತಿ ಪೊಲಿಟಿಕಲ್ ಏನೇನೋ ಇದ್ರ ಕಡೆಯಿಂದ ಅವ್ರು ವೇಟ್ ಮಾಡ್ತಾ ಇದ್ದಾರೆ. ಆದ್ರೆ ನೀವು ಅವ್ರಿಗೆ ಅವೇರ್ನೆಸ್ ಮೂಡಿಸಿ ಅದನ್ನ ವಸೂಲಿ ಮಾಡುವಂತ ಕೆಲಸ ಮಾಡಿ ಅಂತ ಹೇಳಿದ್ವಿ. ಅದೇ 100 ಕೋಟಿ ನಮ್ಮ ಬ್ಯಾಂಕಿಗೆ ಬಂದ್ರೆ ಅದನ್ನ ಮತ್ತೆ ರೊಟೇಷನ್ ಆಗಿ ನಿಮ್ ಕೊಡೋದ್ರಲ್ಲಿ ನಮ್ಗೆ ಯಾವುದೇ ಹೆಚ್ಚುವರಿ ತೊಂದರೆ ಇಲ್ಲ. ಯಾಕಂದ್ರೆ ಬಹಳಷ್ಟು ಹಣ ನಮ್ಮ ಬ್ಯಾಂಕಿನ ಹಣ ನಿಮ್ಮ ಹತ್ರ ಪೆಂಡಿಂಗ್ ಇದೆ. ಅದೇ ರೀತಿ MTನೂ ಕೂಡ ನಿಮ್ಮ ಹಂತದಲ್ಲಿ 36 ಕೋಟಿ ಹಾಗೆ ಪೆಂಡಿಂಗ್ ಇದೆ. ಗ್ಯಾಪ್ ಬಂದು 23 ಕೋಟಿ ಇದೆ. ಇಷ್ಟೆಲ್ಲ ಹಣ ನಮ್ದು ಕೆಳ ಹಂತದಲ್ಲಿ ಪ್ಯಾಸ್ ಲೆವೆಲ್ ಅಲ್ಲಿ ಇರೋದ್ರಿಂದ ನಾವು ಕಷ್ಟಪಟ್ಟು ಸ್ವಂತ ಲೋನ್ ಅಪೆಕ್ಸ್ ಅವರಿಂದ ಹೆಚ್ಚುವರಿ ಬಡ್ಡಿಯಿಂದ ನಿಮಗೆ ಕೊಡ್ತಾ ಇದ್ದೀವಿ. ಅದರಲ್ಲೂ ನಮಗೆ ಲೆಕ್ಕ ಮಾಡಿದಾಗ 19 ಕೋಟಿ ಹೆಚ್ಚುವರಿ ಬ್ಯಾಂಕಿಗೆ ನಷ್ಟ ಆಗ್ತಾ ಇದೆ. ಆದ್ರೆ 800 ಕೋಟಿ ಹತ್ತತ್ರ KCC ಲೋನ್ ಅನ್ನ ನಾವು ಅಷ್ಟು ಹೆಚ್ಚುವರಿ ಬಡ್ಡಿ ನಮಗೆ ಬಂದರೂ ಕೂಡ ಅದನ್ನ ಗಮನಕ್ಕೆ ತಗೊಳ್ಳಲಾರ್ದೇ ನಿಮಗೆ ಕೊಡ್ತಾ ಇದೀವಿ. ನೀವು MT ಲೋನ್ ಮಾತ್ರ ಕೊಡ್ತಾ ಇಲ್ಲ ಅನ್ನುವಂಥದ್ದು ನಿಮ್ಮದು ಬರ್ತಾ ಇದೆ. ಬಟ್ ಮುಂದಿನ ದಿನಗಳಲ್ಲಿ ನಾವು ಇವಾಗ 2 ಸ್ಲ್ಯಾಬ್ ಮಾಡಿ ಈಗ 79 ಜನ ನಮ್ಮ ಹತ್ರ MT ಲೋನ್ಗೆ ಎಲಿಜಿಬಲ್ ಇದ್ದಾರೆ. ಅವ್ರಿಗೆ ಅಪ್ಲಿಕೇಶನ್ ಕಾಲ್ ಮಾಡಿದೀವಿ. ಮತ್ತೆ ಮುಂದಿನ ದಿನಗಳ ಇನ್ನೊಂದು ಸ್ವಲ್ಪ ಈ ವರ್ಷದ ಏನ್ ಲಾಭದಲ್ಲಿದ್ದಾರೆ ಅವರ ಪಟ್ಟಿಯನ್ನು ತಗೊಂಡು ಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ನಮಗೆ ಕಡಿಮೆ ರಿವೈವಲ್ ಇದ್ರಿಂದ ಅಪಾರಿಂದ ಬಡ್ಡಿ ಬರ್ದಿರೋ ಕಾರಣಕ್ಕೆ ನಿಮಗೆ ಕೊಡ್ತಾ ಇಲ್ಲ ಅನ್ನೋದು ಬಿಟ್ರೆ ನಮ್ಗೆ ಟ್ಯಾಕ್ಸ್ ಅವರಿಗೆ ಯಾವುದೇ ರೀತಿಯ ಹಣ ಕೊಡಬಾರ್ದು ಅನ್ನೋ ಉದ್ದೇಶ ಇಲ್ಲ. ನಮ್ಮ ಮನೆಯಲ್ಲೇ ನಮಗೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದ್ರೆ ಪಕ್ಕದ ಮನೆಯವರಿಗೆ ಯಾರು ಸಹಾಯ ಮಾಡಲ್ಲ. ಆ ತರ ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ಖಂಡಿತ ಮುಂದಿನ ದಿನಗಳಲ್ಲಿ ನೀವೆಲ್ಲ ಈ ರಿಕವರಿಯಲ್ಲಿ ಸಹಕಾರವನ್ನು ನೀಡಿದಂತ ಪಕ್ಷದಲ್ಲಿ ಖಂಡಿತ ಬ್ಯಾಂಕ್ ಮತ್ತೆ ಅದೇ ಸ್ಥಿತಿ ಬರುತ್ತೆ. ನಿಮ್ಮ ಸಂಬಂಧ ಇನ್ನಷ್ಟು ಸುಧಾರಿಸುತ್ತೆ. ಇನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರೈತರಿಗೆ ನಾವು ಏನೇನು ಸಹಕಾರ ಕೊಡ್ಬೋದು, ಸಹಾಯ ಮಾಡ್ಬೋದು, ಅದನ್ನ ಮಾಡೋಣ. ಇನ್ನೂ ಹೆಚ್ಚಿನ ಸಹಕಾರ ನಿಮ್ಮ ಕಡೆಯಿಂದ ಬರಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೀವಿ. ತಮ್ಗೇನಾದರೂ ಕೋರಿಕೆಗಳು ಇದ್ರೆ ನಾವು ಕೇಳಿದ್ವಿ 7 ದಿನಗಳ ಮುಂಚೆ ಪ್ರಶ್ನೆಗಳೇನಾದ್ರೂ ಇದ್ರೆ ಕೊಡಿ ಅಂತ. ಆದ್ರೆ ಒಬ್ಬರಿಗೆ ಮಾತ್ರ ನಮಗೆ ಪ್ರಶ್ನೆ ಬಂದಿದೆ, ಬೇರೆ ಯಾರಿಗೂ ಪ್ರಶ್ನೆಗಳು ಬಂದಿಲ್ಲ. ಆ ಥರದ್ದು ಯಾರಾದ್ರೂ ಇದ್ರೆ ಲಿಖಿತವಾಗಿ ಕೊಡಿ, ಅದಕ್ಕೆ ಉತ್ತರವನ್ನ ಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಅಂಬೇಡ್ಕರ್ ಯುವ ಸೇನೆ ಜಿಲ್ಲಾ ಸಮಿತಿ ಬೀದರ್ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿರವರ ಮಧ್ಯೆ ನಡೆದ ಪೂನಾ ಒಪ್ಪಂದದ ಅಂಗವಾಗಿ ಮತದಾನದ ಹಕ್ಕು ಮತ್ತು ಒಳ ಮೀಸಲಾತಿ ಕುರಿತು 1 ದಿನದ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಪೂಜ್ಯ ಭಂತೆ ದಮ್ಮಾನಂದ ಮಹಾತೇರೋ ಅಣದು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಉದ್ಘಾಟಕರಾಗಿ ಬಸವ ಮಹಾಮನೆ ಬಸವ ಕಲ್ಯಾಣದ ಪೂಜ್ಯ ಡಾಕ್ಟರ್ ಸಿದ್ದರಾಮ್ ಬೆಲ್ದಾಳ್ ಶರಣರು ಹಾಗೂ ವಿಶೇಷ ಉಪನ್ಯಾಸಕರಾಗಿ ತುಮಕೂರಿನ ಚಿಂತಕರು ಮತ್ತು ವಿಚಾರವಾದಿಗಳು ಶ್ರೀ ಪ್ರಸನ್ನಕುಮಾರ್ ಪಾಲ್ಗೊಂಡಿದ್ದರು. ಪೂಜ್ಯ ಡಾಕ್ಟರ್ ಸಿದ್ದರಾಮ್ ಬೆಲ್ದಾಳ್ ಶರಣರು ಮಾತನಾಡುತ್ತಾ ಡಾಕ್ಟರ್ ಬಾಬಾ ಸಾಹೇಬರು ಅಸ್ಪೃಶ್ಯರಿಗಾಗಿ ತಮ್ಮ ಇಡೀ ಜೀವನವನ್ನೇ ಅರ್ಪಿಸಿ ಮತದಾನದ ಹಕ್ಕು, ಶಿಕ್ಷಣದ ಹಕ್ಕು ಹಾಗೂ ರಾಜಕೀಯ ಮೀಸಲಾತಿ ತಂದುಕೊಟ್ಟಿದ್ದಾರೆ. ಆದ್ದರಿಂದ ವಿಶೇಷವಾಗಿ ಹೆಣ್ಣು ಮಕ್ಕಳು, ವಿದ್ಯಾರ್ಥಿಗಳು ಮತ್ತು ಯುವಕರು ಅಂಬೇಡ್ಕರ್ ಅವರ ವಿಚಾರಗಳನ್ನು ಅರಿತು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿರವರ ಮಧ್ಯೆ ನಡೆದ ಪೂನಾ ಒಪ್ಪಂದದ 1 ದಿನದ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಯಿತು.
ಪ್ರಾಸ್ತಾವಿಕವಾಗಿ ದಲಿತ ಸೇನೆ ರಾಜ್ಯ ಉಪಾಧ್ಯಕ್ಷರು ಚಂದ್ರಕಾಂತ್ ನಿರಾಟೆ ಮಾತನಾಡಿದ್ದರು. ಕಾರ್ಯಕ್ರಮಕ್ಕೆ ಅಂಬೇಡ್ಕರ್ ಯುವ ಸೇನೆ ರಾಜ್ಯಾಧ್ಯಕ್ಷ ಶ್ರೀ ರಾಜ್ಕುಮಾರ್ ಗುಂಡಾಳಿ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ದಲಿತ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಅಂಬಾದಾಸ್ ಗಾಯಕ್ವಾಡ್ ನಿರೂಪಿಸಿದ್ದರು. ಖ್ಯಾತ ಗಾಯಕರಾದ ಮಿಲಿಂದ್ ಕುಮಾರ್ ಕಾಂಬ್ಳೆ ಹಾಗೂ ರಮೇಶ್ ಬಾಬು ಅವರು ಭೀಮಗೀತೆಗಳನ್ನು ಹಾಡಿ ಸಭೆಯನ್ನು ಉತ್ಸಾಹಭರಿತಗೊಳಿಸಿದ್ದರು. ಸಾಮಾಜಿಕ ಕ್ಷೇತ್ರದಲ್ಲಿ ಸೇನೆ ಸಲ್ಲಿಸಿದ ಧುರೀಣರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ವಿವಿಧ ದಲಿತ ಸಂಘಟನೆಗಳಿಗೆ ಜಿಲ್ಲಾಧ್ಯಕ್ಷರು ಹಾಗೂ ಮುಖಂಡರಿಗೆ ಸನ್ಮಾನ ಮಾಡಲಾಯಿತು. ವಿಶೇಷ ಅತಿಥಿಗಳಾಗಿ ವಿನೋದ್ ಅಪ್ಪೆ ಜಿಲ್ಲಾ ಕಾರ್ಯದರ್ಶಿ ಕಾಂಗ್ರೆಸ್, ಸೋಮಶೇಖರ್ ಬಿರಾದರ್ ಅಧ್ಯಕ್ಷರು ಸರ್ಕಾರಿ ನೌಕರರ ಸಂಘ, ಮಾರುತಿ ಬಂಗಾರೆ ಉಪಾಧ್ಯಕ್ಷರು ಪಂಚ ಗ್ಯಾರಂಟಿ ಯೋಜನೆ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಮುಖಂಡರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ವಿಚಾರ ಸಂಕಿರಣಕ್ಕೆ ವಿವಿಧ ದಲಿತ ಸಂಘಟನೆಗಳ ಮುಖಂಡರು, ಮಹಿಳಾ ನಾಯಕರು ಸೇರಿದಂತೆ ನೂರಾರು ಕಾರ್ಯಕರ್ತರು ಹಾಗೂ ಭಕ್ತಾದಿಗಳು ಸಾಕ್ಷಿಯಾದರು. ಮತದಾನದ ಹಕ್ಕು ಅಂತ ಮತದಾನದ ಹಕ್ಕು ಭಾರತ ಸ್ವತಂತ್ರ ಆದಕ್ಕಿಂತ ಪೂರ್ವದಲ್ಲಿ ಸಮೀಪ 1925ರಿಂದ 30ರವರೆಗೆ 1925ರಿಂದ 30ರವರೆಗೆ ಭಾರತ ಸಂಖ್ಯೆ ಎಷ್ಟಿತ್ತು ರೀ? 30 ಕೋಟಿ ಇತ್ತು ಸರ್. 30 ಕೋಟಿ ಜನಸಂಖ್ಯೆ ಇತ್ತು. ಅವರ ಕೇಳಿ ಸರಿಯಾಗಿ 30 ಕೋಟಿ ಜನಸಂಖ್ಯೆದೊಳಗೆ ಮತದಾನ ಮಾಡುವಂಥ ಹಕ್ಕು, ಓಟ್ ಹಾಕೋ ಹಕ್ಕು ಎಷ್ಟು ಜನರಿಗಿತ್ತು ಅಂದರೆ 625 ಜನರಿಗೆ ಮಾತ್ರ ಇತ್ತು ಆವಾಗ. ಯಾಕೆ 620 ಜನರಿಗೆ ಮಾತ್ರ ಇತ್ತು. ಆದ್ದರಿಂದ ಅವರೇ ಆರಿಸ್ಕೋಬೇಕು. ಎಷ್ಟು ಭೂಮಿ ಇದ್ದವ್ರು ಇರಬೇಕು, ಎಷ್ಟು ಡಿಗ್ರಿ ಪಡೆದವ್ರು ಇರಬೇಕು, ಇಂಥವ್ರು ಇರಬೇಕು, ಅವ್ರು ಇಂತಿಷ್ಟು ಟ್ಯಾಕ್ಸ್ ಕಟ್ಟದವ್ರು ಇರ್ಬೇಕು. ಹೆಂಗಿತ್ತದು ಏನೋ ಇಟ್ಕೊಂಡಿದ್ರು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವಾಗ ಬಂದರು, ಸ್ವತಂತ್ರ ಭಾರತದೊಳಗೆ ಸಂವಿಧಾನ ಕೈಯಾಗ ಸಿಕ್ಕ ನಂತರ ಏನು ಮಾಡಿದ್ರು ಗೊತ್ತೇನು? ಪ್ರತಿಯೊಬ್ಬ ಭಾರತೀಯರು ಕೂಲಿ ಮಾವರ ಹಿಡ್ಕೊಂಡು, ಮುಸ್ಲಿಂ ತೊಳೆ ಹೆಣ್ಮಕ್ಳು ಹಿಡ್ಕೊಂಡು, ಶ್ರೀಮಂತ ಹೆಣ್ಮಕ್ಳು ಹಿಡ್ಕೊಂಡು, ಶ್ರೀಮಂತ ಮನುಷ್ಯರು ಹಿಡ್ಕೊಂಡು ಎಲ್ಲರಿಗೂ ಕೂಡ ಸಮಾನ ಓಟು ಮತಾಧಿಕಾರ ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ರಾಷ್ಟ್ರಪತಿಯ ಓಟಿಗೆ ಅಷ್ಟೇ ಬೆಲೆ, ಸಾಮಾನ್ಯ ಕೂಲಿಕಾರರಿಗೆ ಓಟಿಗೆ ಅಷ್ಟೇ. ಒಂದೇ ಹಿಡಿತಾರವ್ರು, 10 ಹಿಡಿಯಲ್ಲ, 100 ಹಿಡಲ್ಲ. ಇದು ಅಧಿಕಾರ ಕೊಟ್ಟವರು ಭಾರತ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್. ಓಟಿನ ಹಾಕಿದ್ರೆ ನೀವು ಏನಾರು ಆಗಕ್ಕೆ ಬರ್ತದೆ. ಇದ್ರ ಗ್ರಾಮ ಪಂಚಾಯತ್ ಮೆಂಬರ್ ಹಾಕೋ ಬರೋಲ್ಲ. ಇವತ್ತು ಇಡೀ ರಾಷ್ಟ್ರದಾಗ ದೊಡ್ಡ ದೊಡ್ಡ ನಾಯಕರಾಗಿ ಬೆಳೆದಾರೆ. ಹೆಂಗೆ ಬೆಳೆದಾರ ಅವರು? ಓಟಿನ ಹಕ್ಕಿತ್ತಂತ ಬೆಳೆದಾರ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಣ್ಯದಿಂದ ಇವತ್ತು ಅನೇಕ ಅಸ್ಪೃಶ್ಯ ಸಮಾಜದ ಜನ, ದಲಿತ ಸಮುದಾಯದ ಜನ, ಈ ಅಲ್ಪಸಂಖ್ಯಾತರ ಜನ ಏನು ಬೆಳೀತಾ ಇದಾರೆ, ಅವರಿಗೆಲ್ಲ ಬಾಬಾ ಸಾಹೇಬ್ರ ಪುಣ್ಯ ಅದ. ಅವರು ಎಂದೆಂದೂ ಬಾಬಾ ಸಾಹೇಬ್ ಮರಿಬಾರ್ದು. ಮತ್ತು ಅವ್ರು ಕೊಟ್ಟ ಅವ್ರ ಆಶಯಕ್ಕೆ ಮಾತ್ರ ಸ್ಪಂದಿಸ್ಬೇಕ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲೋಚನೆ ಏನಿತ್ತಂದ್ರೆ, ಕೇವಲ 10 ವರ್ಷಗಳಲ್ಲಿ ಭಾರತ ದೇಶದಲ್ಲಿ ಬಡವರು ಒಬ್ಬರು ಇರಬಾರ್ದು ಅನ್ನೋಂಥ ಬಾಬಾ ಸಾಹೇಬರ ಪರಿಕಲ್ಪನೆ ಇತ್ತು. ಬಟ್ ಪೂನಾ ಪ್ಯಾಕ್ಟಲ್ಲಿ ನಮ್ಮದು 2 ಓಟು ಸಿಗದೆ 1 ಓಟು ಇವತ್ತೇನಿದೆ, ಈ ಓಟು ನಮಗೆ ಉಳಿದಿದ್ದರಿಂದ ಇವತ್ತು ಕೂಡ ಪರಿಶಿಷ್ಟ ಜಾತಿಯಲ್ಲಿ ಮತ್ತು ಎಲ್ಲ ವರ್ಗದ ಬಡವರಲ್ಲಿ 95% ಬಿಲೋ ಪವರ್ಟಿ ಇದ್ದೇವೆ. ಬಹುಶಃ ಬಾಬಾ ಸಾಹೇಬರ ಪ್ರಕಾರ ಬಿಲೋ ಪವರ್ಟಿ ಅಂತ ಹೇಳಿದ್ರೆ, ಪ್ರಾಪರ್ಟಿ ಈಸ್ ಪವರ್, ಪ್ರಾಪರ್ಟಿ ಲೆಸ್ ಪೀಪಲ್ ವಿಲ್ ಸ್ಲೇವ್ಸ್. ಸೊ ಇಂದಿಗೂ ನಾವು ಆ ಪರಿಸ್ಥಿತಿಯಲ್ಲಿ ಭಾರತ ದೇಶದಲ್ಲಿ ಬದುಕ್ತಾ ಇದ್ದೇವೆ. ಇದರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ ಎಲ್ಲ ಅನುಚ್ಛೇದಗಳನ್ನು ಪೂನಾ ಪ್ಯಾಕ್ಟಲ್ಲಿ ಏನು ಬಾಬಾ ಸಾಹೇಬರು ನಮಗೆ ಕೊಡ್ತಕ್ಕಂಥ ಸವಲತ್ತು ಹಿನ್ನಡೆ ಆಯಿತು, ಅದನ್ನು ಸಂವಿಧಾನದಲ್ಲಿ ಅಳವಡಿಸ್ತಾ ಸಂವಿಧಾನದ ಅನುಚ್ಛೇದಗಳಲ್ಲಿ ಪರಿಶಿಷ್ಟ ಜಾತಿಯ ಶಾಶ್ವತ ಅಭಿವೃದ್ಧಿಗಾಗಿ ನಮಗೆ ಆರ್ಟಿಕಲ್ ಮುಖಾಂತರ, ಅನುಚ್ಛೇದಗಳ ಮುಖಾಂತರ ನಮಗೆ ಧಾರ್ಮಿಕ, ರಾಜಕೀಯ ಮತ್ತು ವಿದ್ಯೆ ಕಲೀಲಿಕ್ಕೆ, ಸ್ವತಂತ್ರವಾಗಿರಲಿಕ್ಕೆ ಎಲ್ಲ ಅನುಚ್ಛೇದಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಬರೆಸಿಕೊಟ್ರು. ಇಲ್ಲಿ ನಾವು ಈ ದೇಶವನ್ನು ಆಳ್ತಕ್ಕಂಥ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನವನ್ನು, ಅವರ ಅನುಚ್ಛೇದಗಳನ್ನು ದುರ್ಬಳಕೆ ಮಾಡ್ತಾ, ಅಂದರೆ ಅವನ್ನ ಸರಿಯಾದ ರೀತಿ ಪಾಲಿಸದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿಗಳಾಗಿದೆ. ಇದರಲ್ಲಿ 65 OBC ಜಾತಿಗಳನ್ನು ನಾವು ಸೇರಿಸ್ಕೊಂಡಿದ್ದೇವೆ. ಈ 65 OBC ಜಾತಿಗಳು ಯಾವಂತ ಹೇಳಿದ್ರೆ, ಈಗಾಗಲೇ ನಮ್ಮ ಮುಖಂಡರುಗಳಿಗೆಲ್ಲ ಗೊತ್ತಿದೆ. ಆ OBC ಜಾತಿಗಳಂತ ಹೇಳಿದ್ರೆ ಪರಿಶಿಷ್ಟ ಜಾತಿಯ ಅಲ್ಲದ, ಅಸ್ಪೃಶ್ಯರಲ್ಲದ, ಹಿಂದುಳಿದ ವರ್ಗದ, ಹಿಂದುಳಿದ ಬುಡಕಟ್ಟಿನಲ್ಲಿರುವ ಹಲವಾರು ಸಮುದಾಯಗಳನ್ನು
ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸ್ಕೊಂಡಿದ್ದಾರೆ. ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಬಂದಿರೋರು ಯಾರು ಅಂತ ಹೇಳಿದ್ರೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ರಿಸರ್ವೇಷನ್ ಅಸೆಂಬ್ಲಿ ಇದೆ. ಎನ್ಜಿಒ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಬೀದರ್ 2024-25ನೇ ಸಾಲಿನ 61ನೇ ವಾರ್ಷಿಕ ಮಹಾಸಭೆ ಸಂಘದ ಕಚೇರಿ ಆವರಣದಲ್ಲಿ ಜರುಗಿತು. ಅಧ್ಯಕ್ಷರಾದ ಬಾಲಾಜಿ ಬಿರಾದರ್ ಅವರು ವಾರ್ಷಿಕ ವರದಿ ಪ್ರಸ್ತುತಪಡಿಸುತ್ತಾ ಸಂಘವು 1964ನೇ ಸಾಲಿನಲ್ಲಿ ನೋಂದಾಯಿಸಲ್ಪಟ್ಟಿದ್ದು 61 ವರ್ಷಗಳ ಕಾಲ ಸತತವಾಗಿ ಕಾರ್ಯ ಮಾಡುತ್ತಾ ಒಂದು ನಿವೇಶನ ರಹಿತ ಸರ್ಕಾರಿ ನೌಕರರಿಗೆ ನಿವೇಶನ ಹಂಚುವಲ್ಲಿ ಯಶಸ್ವಿ ಸಾಧಿಸಿರುತ್ತದೆ. ಸಂಘವು ಅಸ್ತಿತ್ವಕ್ಕೆ ಬಂದಾಗ ಕೇವಲ 300 ಸದಸ್ಯರು ಹೊಂದಿದ್ದು ಕಾಲಕ್ರಮೇಣ ಬೆಳೆಯುತ್ತಾ ಬಂದು ಈಗ 4385 ಸದಸ್ಯರು ಸದಸ್ಯತ್ವ ಪಡೆದಿರುತ್ತಾರೆ. ಸದರಿ ಸಾಲಿನಲ್ಲಿ 23 ಹೊಸ ಸದಸ್ಯರಿಗೆ ಸದಸ್ಯತ್ವ ನೀಡಲಾಗಿದೆ. ಹೀಗಾಗಿ ಸಂಘದಲ್ಲಿ ಇಲ್ಲಿಯವರೆಗೆ ಒಟ್ಟು 4408 ನೌಕರರು ಸದಸ್ಯತ್ವ ಪಡೆದಿರುತ್ತಾರೆ. ಸಂಘವು ಪ್ರಾರಂಭದಿಂದ ಇಲ್ಲಿಯವರೆಗೆ 3507 ನಿವೇಶನಗಳನ್ನು ಸಂಘದ ಸದಸ್ಯರಿಗೆ ವಿತರಿಸಿದೆ ಎಂದು ಹೇಳಲು ಹೆಮ್ಮೆ ಎನ್ನಿಸುತ್ತದೆ. ಇನ್ನುಳಿದ ಸದಸ್ಯರಿಗೆ ನಿವೇಶನ ಸಿಗುವಂತೆ ಕಾರ್ಯ ಮಾಡಲಾಗುತ್ತಿದೆ. ಹಿಂದೆ 30 ವರ್ಷಗಳ ಕಾಲ ಯಾವುದೇ ಹೊಸ ಭೂಮಿಯನ್ನ ಖರೀದಿ ಮಾಡದೇ ಇರುವುದರಿಂದ ಇನ್ನು ಅನೇಕ ಸದಸ್ಯರಿಗೆ ನಿವೇಶನಗಳು ಹಂಚಿಕೆಯಾಗಿರುವುದಿಲ್ಲ. ಹಿಂದಿನ ಆಡಳಿತ ಮಂಡಳಿಯವರು ಆ ಕಾರ್ಯ ಮಾಡಿರುವುದಕ್ಕೆ ಖೇದವೆನ್ನಿಸುತ್ತದೆ ಎಂದರು. ಮುಂದುವರೆದು ಮಾತನಾಡುತ್ತಾ, ಈ ಆಡಳಿತ ಮಂಡಳಿಗೆ ಸಂಘದ ಕಾರ್ಯವು ಅತ್ಯಂತ ಕಠಿಣವಾಗಿದ್ದರೂ ಕಾರ್ಯನಿರ್ವಹಿಸುತ್ತಾ ಬಂದು ಕಷ್ಟದ ಕಾಲದಲ್ಲಿ ಎದೆಗುಂದದೆ ಹೊಸ ಭೂಮಿಯನ್ನು ಖರೀದಿ ಮಾಡಿ ಸದಸ್ಯರಿಂದ ಮೊದಲನೇ ಕಂತಿನ ಹಣ ಪಡೆದುಕೊಂಡು ಸದರಿ ಭೂಮಿಯ ಭೂಮಾಲೀಕರಿಗೆ ಹಣ ನೀಡಿ ಈ ಭೂಮಿಯಲ್ಲಿ ನಿವೇಶನ ಮಾಡುವ ಉದ್ದೇಶದಿಂದ ಸರ್ಕಾರದ ಸಚಿವ ಸಂಪುಟದಲ್ಲಿ ಗ್ರೀನ್ ಬೆಲ್ಟ್ ಇದ್ದುದನ್ನು ರದ್ದುಪಡಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಕೃಷಿಯೇತರ ಭೂಮಿಯನ್ನಾಗಿ ಪರಿವರ್ತಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೃಷಿಯೇತರ ಭೂಮಿಯನ್ನಾಗಿ ಪರಿವರ್ತಿಸಿದ ನಂತರ ಎನ್ಎ ಶುಲ್ಕವನ್ನು ಭರಿಸಿ ಆದೇಶ ಪಡೆದು 28 ಎಕರೆ ಜಮೀನು ಎನ್ಎಯಾದ ಭೂಮಿಯನ್ನು ಭೂಮಾಲೀಕರಿಂದ ಸಂಘದ ಹೆಸರಿಗೆ ನೋಂದಣಿ ಮಾಡಿಕೊಂಡು ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿಯಿಂದ ಲೇಔಟ್ ಅನುಮೋದನೆ ಪಡೆದು ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ನಿಯಮಗಳಂತೆ 70% ನಿವೇಶನಗಳನ್ನು ಬಿಡುಗಡೆಗೊಳಿಸಿದ್ದರಿಂದ ಚಿಟ್ಟಾ ಪಂಚಾಯತ್ದಿಂದ ಸಂಘದ ಹೆಸರಿಗೆ ಪ್ರತಿಯೊಂದು ನಿವೇಶನದ ಡಿಜಿಟಲ್ ಖಾತೆಗಳನ್ನು ಪಡೆದು ಸಂಪೂರ್ಣ ಹಣ ಕಟ್ಟಿದ ಸದಸ್ಯರಿಗೆ ನಿವೇಶನಗಳನ್ನು ನೋಂದಣಿ ಮಾಡಿಕೊಡಲಾಗಿದೆ. ಪ್ರಸ್ತುತ ಚಿಟ್ಟಾ ಗ್ರಾಮದ ಭೂಮಿ ಸರ್ವೆ ನಂಬರ್ 12/2ರಲ್ಲಿ 3 ಎಕರೆ ಜಮೀನು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಕೃಷಿಯೇತರ ಭೂಮಿಯನ್ನಾಗಿ ಪರಿವರ್ತನೆ ಎನ್ಎ ಆದೇಶ ಮಾಡಿರುತ್ತಾರೆ. ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದನೆ ಪಡೆಯಲಾಗಿದ್ದು ಸದರಿ ಭೂಮಿ ಕೂಡ ಲೇಔಟ್ ಅಭಿವೃದ್ಧಿಪಡಿಸಿ ಹಣ ಕಟ್ಟಿದ 99% ಸದಸ್ಯರಿಗೆ ನಿವೇಶನಗಳನ್ನು ನೋಂದಣಿ ಮಾಡಿಕೊಡಲಾಗಿದೆ. ಉಳಿದ ನಿವೇಶನಗಳನ್ನು ಬುಡ ನಿಯಮಗಳ ಪ್ರಕಾರ ಕೆಇಬಿ ಕೆಲಸ ಪೂರ್ಣಗೊಂಡಿರುತ್ತದೆ. ಕೆಇಬಿಯಿಂದ ಎನ್ಒಸಿ ಪಡೆದ ನಂತರ 30% ನಿವೇಶನಗಳನ್ನು ಬಿಡುಗಡೆಗೊಳಿಸಲಾಗದೆಂದು ತಿಳಿಸಿದ್ದರಿಂದ ಪ್ರಸಕ್ತ ಚಿಟ್ಟಾ ಲೇಔಟ್ನಲ್ಲಿ ಒಳಚರಂಡಿ, ಚರಂಡಿ, ಡಾಂಬರೀಕರಣ, ರಸ್ತೆ ಕಾಮಗಾರಿ ಕೆಲಸವು ಪೂರ್ಣಗೊಂಡಿರುತ್ತದೆ. ಬೀದರ್ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಪರೀಕ್ಷಿಸಿದ್ದು ಕಾಮಗಾರಿಗಳು ಪೂರ್ಣಗೊಂಡಿವೆ ಎಂದೇ ಎನ್ಜಿಸಿ ಪ್ರಮಾಣಪತ್ರ ನೀಡಿರುತ್ತಾರೆ. ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 30% ನಿವೇಶನಗಳು ಬಿಡುಗಡೆ ಆದೇಶ ಪಡೆಯಲಾಗಿದೆ ಹಾಗೂ ಬಿಡಿ ನಿವೇಶನಗಳು ಡಿಜಿಟಲ್ ಖಾತೆಗಳನ್ನು ಗ್ರಾಮ ಪಂಚಾಯತ್ ಚಿಟ್ಟಾದಿಂದ ಪಡೆದಿದ್ದು ಇನ್ನುಳಿದ ಹಣ ಕಟ್ಟಿದ ಸದಸ್ಯರಿಗೆ ನೋಂದಣಿ ಮಾಡಿಕೊಡಲಾಗಿದೆ. ಕನಿಷ್ಠ ಹಣದಲ್ಲಿ ಅಭಿವೃದ್ಧಿ ಕಾರ್ಯ ಮಾಡುತ್ತಿದ್ದೇವೆ, ಅನೇಕ ಕಷ್ಟಗಳು ಎದುರಿಸುತ್ತಿದ್ದೇವೆ, ಎದೆಗುಂದದೆ ಅಭಿವೃದ್ಧಿ ಕಾರ್ಯ ಮಾಡುತ್ತಿದ್ದೇವೆ. ಮತ್ತೆ 30% ನಿವೇಶನಗಳು ಬಿಡುಗಡೆಗೊಳಿಸಬೇಕಾದರೆ ವಿದ್ಯುತ್ ಶಕ್ತಿ ಕಾರ್ಯವೂ ಮುಗಿದಿದೆ. ಕೆಬಿ ಕಚೇರಿಯಿಂದ ಎನ್ಒಸಿ ನೀಡಿರುತ್ತಾರೆ. ನೀರಿನ ವ್ಯವಸ್ಥೆ ಮಾಡಿ 30% ನಿವೇಶನಗಳನ್ನು ತಕ್ಷಣ ಬಿಡುಗಡೆ ಮಾಡಲು ಬುಡಕ್ಕೆ ಮನವಿ ಪತ್ರ ಸಲ್ಲಿಸಿರುತ್ತೇವೆ. ಆದಷ್ಟು ಬೇಗನೆ ಅಭಿವೃದ್ಧಿ ಕಾರ್ಯಗಳನ್ನು ಪೂರೈಸಿ ಹಣ ಕಟ್ಟಿದ ಎಲ್ಲ ಸದಸ್ಯರಿಗೆ ಸಂಘದ ಬೈಲಾ ನಿಯಮಗಳ ಪ್ರಕಾರ ನಿವೇಶನಗಳನ್ನು ನೋಂದಣಿ ಮಾಡಿಕೊಡಲಾಗುವುದು. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಅಭಿವೃದ್ಧಿ ಕಾರ್ಯಗಳು ಮಾಡಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನಿವೇಶನ ರಹಿತ ಸರ್ಕಾರಿ ನೌಕರರ ಸದಸ್ಯರಿಗೆ ನಿವೇಶನ ನೀಡುತ್ತಿರುವುದು ಅತ್ಯಂತ ಸಂತೋಷವೆನ್ನಿಸುತ್ತದೆ. ಸಂಘವು ಇನ್ನುಳಿದ ಹಲವು ಸದಸ್ಯರಿಗಾಗಿ ಎನ್ಎಯಾಗಿರುವ ಭೂಮಿಯನ್ನು ಬೆನಕನಹಳ್ಳಿ ರಸ್ತೆ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಯ ಎದುರುಗಡೆ ರಿಂಗ್ ರಸ್ತೆಯ ಬದಿಯ ಹಮಿಲಾಪುರ್ ಸರ್ವೆ ನಂಬರ್ 8/4ರಲ್ಲಿ 5 ಎಕರೆ 14 ಗುಂಟೆ ಭೂಮಿಯನ್ನು ಖರೀದಿಸಿ ಸಂಘದ ಹೆಸರಿಗೆ ಭೂಮಿ ನೋಂದಣಿ ಮಾಡಿಕೊಂಡು ನಗರ ಮತ್ತು ಗ್ರಾಮಾಂತರ ಯೋಜನಾ ಜಂಟಿ ನಿರ್ದೇಶಕರು ಕಲಬುರಗಿ ಅವರಿಂದ ಲೇಔಟ್ ಅನುಮೋದನೆ ಪಡೆಯಲಾಗಿದೆ.
ಎಲ್ಲ ಸೌಕರ್ಯಗಳನ್ನು ಅಂದರೆ ಚರಂಡಿ ರಸ್ತೆ ಕಾರ್ಯ ಮುಗಿದಿದ್ದು ವಿದ್ಯುತ್ ಸಂಪರ್ಕಕ್ಕಾಗಿ ಜೈಭವಾನಿ ಎಲೆಕ್ಟ್ರಿಕಲ್ ಪ್ರಥಮ ದರ್ಜೆ ಗುತ್ತಿಗೆದಾರರಿಗೆ ಸಂಘದಿಂದ ಗುತ್ತಿಗೆ ನೀಡಿದ್ದು ಸದರಿ ಲೇಔಟ್ನಲ್ಲಿ ವಿದ್ಯುತ್ ಕಾರ್ಯ ಮುಗಿಸಿಕೊಂಡಿರುತ್ತಾರೆ ಹಾಗೂ ಗಾದ್ಗಿ ಗ್ರಾಮ ಪಂಚಾಯತ್ನಿಂದ ಬಿಡಿ ಡಿಜಿಟಲ್ ಖಾತೆಗಳನ್ನು ಪಡೆಯಲಾಗಿದ್ದು ಹಣ ಕಟ್ಟಿದ ಸದಸ್ಯರಿಗೆ ಜೆಸ್ಕಾಂನ ಆಧಾರಿತ ಮೇಲೆ ನಿವೇಶನಗಳನ್ನು ಇಲ್ಲಿಯವರೆಗೆ 100% ಸದಸ್ಯರಿಗೆ ನೋಂದಣಿ ಮಾಡಿಕೊಡಲಾಗಿದೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಬಾಲಾಜಿ ಬಿರಾದರ್, ಉಪಾಧ್ಯಕ್ಷರಾದ ವೆಂಕಟರಾವ್ ಭಾಗ್ಯನಗರ್, ನಿರ್ದೇಶಕರಾದ ಮಹಮ್ಮದ್ ಯಾಸೀನ್ ಅರಾಫತ್, ನಿರ್ದೇಶಕರಾದ ರಾಮಶೆಟ್ಟಿ ಕೆಂಚ, ದೇವಿಪ್ರಕಾಶ್ ಕಲಾಲ್, ಶಿವಾನಂದ ಸ್ವಾಮಿ, ಜಯದೀಪ್ ಪಾಂಡ್ರೆ, ಸುನಿಲ್ ಬಿರಾದರ್, ಸೂರ್ಯಕಾಂತ್ ಹಾಲೊಳ್ಳಿ, ಶರಣಪ್ಪ ನಾಗೂರ, ಅರವಿಂದ್ ಕುಮಾರ್ ಉಪ್ಪೆ, ಶ್ರೀಮತಿ ಸಂಗೀತಾ ದತ್ತು, ವಿದ್ಯಾವತಿ ಅಮ್ಲಾಪೂರೆ, ಪೀರಪ್ಪ ಔರಾದೆ ಸೇರಿದಂತೆ ಇತರರು ಇದ್ದರು. ವಿವಿಧ ಕ್ಷೇತ್ರದಲ್ಲಿ ಬ್ಯಾಂಕಿನ ಸದಸ್ಯರಿಗೆ ಸಾಧನೆ ಮಾಡಿದ್ದಕ್ಕೆ ಶಾಲು ಹೊದಿಸಿ ಹೋಮಾಲೆ ಹಾಕಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು. ಪ್ರಯತ್ನ ಮಾಡಿದೆವು. ಕಳೆದ ಅವಧಿಯಲ್ಲಿ ಏನೂ ಮಾಡಲಿಕ್ಕಾಗಿಲ್ಲ. ಈ ಅವಧಿಯಲ್ಲಿ ನಾವು ಇಂದೇ ಘೋಷಣೆ ಮಾಡ್ತಾ ಇದ್ದೀನಿ. ನನ್ನ ಈ ಆಡಳಿತ ಮಂಡಳಿ ಈಗ 1 ವರ್ಷದ ಒಳಗಡೆ ಈಗಾಗಲೇ ನಾವು ಗುರುತಿಸಿದ್ದೇವೆ ಜಾಗ. ನೌಬಾದದಿಂದ 1/2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಚಂಡಿ ರಸ್ತೆಯಲ್ಲಿ ಹೋಗ್ತಕ್ಕಂಥ ಇನ್ಫಂಟ್ರಿ ಅಂತ ಸ್ಕೂಲ್ ಇದೆ. ಅದರ ಪಕ್ಕದಲ್ಲಿ ಜಮೀನನ್ನು ನೋಡಿದೆವು. ಅದು ಎನ್ಎ ಆಗ್ಯದ, ಆಲ್ರೆಡಿ ಬೋರ್ಡಾದ್ರಿಂದ ಅಪ್ರೂವ್ನೂ ಆಗ್ಯದ. ಆ ಜಮೀನಿನ ನಾವು ಮಾತುಕತೆಯಲ್ಲಿ ಪ್ರಾರಂಭಿಸಿದ್ದು, ಅದು ನಮ್ಗೆ ಜಮೀನು ಸಿಗ್ತಾ ಇದೆ. ನಾವು ಇನ್ನೇನು ಇವತ್ತು ನಾವು ಘೋಷಣೆ ಮಾಡ್ತಾ ಇದ್ದೀವಿ. 20 ಎಕರೆ ಜಮೀನನ್ನು ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ. ಅಲ್ಲಿ ಸುಮಾರು 400 ನಿವೇಶನಗಳನ್ನು ಮುಂದಿನ ವಾರದಲ್ಲಿ ನಾವು ನೋಟಿಸ್ ಕೊಡ್ತಾ ಇದ್ದೇವೆ. ಎಲ್ಲ ಸದಸ್ಯರಿಗೆ, ನಿವೇಶನ ರಹಿತ ಸದಸ್ಯರಿಗೆ, ಪ್ರತಿಯೊಂದು ಯಾರಿಗೆ ಇದು ಸಿಕ್ಕಿಲ್ಲ ಅಂತವರಿಗೆ ಎಲ್ಲರಿಗೂ ಕೂಡ ನಾವು ನೋಟಿಸನ್ನು ಕೊಡ್ತಾ ಇದ್ದೀವಿ. ತಮ್ಮ ಒಪ್ಪಿಗೆ ಇದ್ದರೆ ತಾವು ಜಮೀನನ್ನು ಪರಿಶೀಲಿಸಿ ನಿವೇಶನಗಳನ್ನು ಖರೀದಿ ಮಾಡಬಹುದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಸಂಘದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಸಾಕಷ್ಟು ವಿಷಯಗಳನ್ನು ಗೊತ್ತಿರೋದರಿಂದ ನಾನು ಏನೂ ವರದಿ ಓದ್ತಾ ಇಲ್ಲ. ವರದಿಯಲ್ಲಿ ಸಾಕಷ್ಟು ಏನೇನು ಮಾಡಬೇಕು, ಏನೇನು ಮಾಡಿದ್ದೆವು ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಕೊಟ್ಟಿದ್ದೆವು. ಅದರ ಸಲುವಾಗಿ ನಾನು ವರದಿ ಓದ್ತಾ ಇಲ್ಲ, ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಯಾರಿಗೆ ನಿವೇಶನಗಳಿಲ್ಲ, ಈಗಾಗಲೇ ನಿವೇಶನ ಪಡೆದವ್ರಿಗೆ ಬಿಟ್ಟು ನಿವೇಶನಗಳಿಗೆ ಯಾರಿಗಿಲ್ಲ ಅವರಿಗೆ ಮೊದಲು ಪ್ರಾತಿನಿಧ್ಯವನ್ನು ಕೊಟ್ಟು, ಅವರಿಗೆ ಮೊದಲು ಆದ್ಯತೆಯನ್ನು ಕೊಟ್ಟು, ಮುಂದಿನ ದಿನಗಳಲ್ಲಿ ನಿವೇಶನಗಳು ಏನಾದರೂ ಆದರೆ ಅವರಿಗೆ ಕೊಡಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ಕೂಡ ನಾವು ಹಲವಾರು ಸಭೆಗಳಲ್ಲಿ ಕೈಗೊಂಡಿದ್ವಿ. ನಮ್ಮ ಏನು ಸಂಘ ಇದೆ, ನೌಕರರ ಪರವಾಗಿದೆ, ಅವ್ರ ಹಿತಕ್ಕಾಗಿದೆ. ಮತ್ತು ವಿಶೇಷವಾಗಿ ಯಾರು ಇಲ್ಲಿವರೆಗೆ ನಿವೇಶನಗಳನ್ನು ಪಡೆದಿಲ್ಲ ನೋಡಿ, ಒಬ್ಬ ಸರ್ಕಾರಿ ನೌಕರ ತಮ್ಮ ಜೀವಮಾನದಲ್ಲಿ 3 ಕನಸುಗಳನ್ನು ಹೊತ್ಕೊಂತಾರೆ. ಒಂದು ಮನೆ ಕಟ್ಟಬೇಕು, ಒಂದು ಮಕ್ಕಳ ಮದುವೆ ಮಾಡಬೇಕು, ನಾನು ಒಂದು ನಿವೃತ್ತಿ ಜೀವನವನ್ನು ಆರಾಮದಾಯಕವಾಗಿ ಕಳಿಬೇಕು ಅಂತ. ಆದರೆ ಒಬ್ಬ ಸರ್ಕಾರಿ ನೌಕರರಿಗೆ ಈ ಸದ್ಯದ ಒಂದು ಇದರಲ್ಲಿ ಪರಿಸ್ಥಿತಿಯಲ್ಲಿ ಒಂದು ನಿವೇಶನ ಕೊಂಡ್ಕೋಬೇಕಾದ್ರೆ ತುಂಬ ಕಷ್ಟದಾಯಕವಾದಂಥ ಕೆಲಸ ಆಗಿದೆ. ಸಾಮಾನ್ಯ ನೌಕರ ನಮ್ಮ ವಿಶೇಷವಾಗಿ ಅದರಲ್ಲೂ ನಮ್ಮ ಈ ಸಂಘದಲ್ಲಿ ಶಿಕ್ಷಕ ಬಂಧುಗಳು ಭಾಳ ಜನ ಇದ್ದಾರೆ. ಒಂದು ನಿವೇಶನ ಕೊಡ್ಕೋಬೇಕಾದ್ರೆ ಎಷ್ಟು ಕಷ್ಟ ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ಆ ದಿಶೆಯಲ್ಲಿ ನಮ್ಮ NGO ಸಂಘ ಏನು ಮಾಡ್ತಾ ಇದೆ ಅಂದರೆ ಕಾರ್ಯಪ್ರವೃತ್ತವಾಗಿದೆ. 178 ದುಡ್ಡು ಕಟ್ಟರು ಕೂಡ ನೋಟಿಸ್ ಬಂತು. ಅದನ್ನು ಸಾಲ್ವ್ ಮಾಡಿ, ಅದನ್ನು ಬಗೆಹರಿಸಿ 1978ರಿಂದ ಒಟ್ಟು ಆಡಿಟ್ ಇದ್ದಿಲ್ಲ. ಸುಮಾರು 23 ವರ್ಷದ ಆಡಿಟ್ ಒಂದೇ ಸರಿ ಆಡಿಟ್ ಆಫೀಸರ್ಗೆ ಹಿಡ್ಕೊಂಡು ಆಡಿಟ್ ಮಾಡಿಸಿ, ನಮ್ದು ಹಿಂದಿಂದ ಉಳಗಡ್ಡಿ ಸರ್, ಶಿವಗಂಡ ಸರ್ ಅವರೆಲ್ಲರೂ ಹಿರಿಯರು ನಮ್ಮ ಅಡ್ವಾನ್ಸ್ ಕೊಡ್ಬೇಕಂದ್ರೆ ದುಡ್ಡಿಲ್ಲ. ಉಳಗಡ್ಡಿ ಸರ್ ಅವರು ಇದೇ ಅವಿನಾಶ್ ಸಿಂಧಲ್ ಅವರಿಗೆ ಹಿಡಿದು ಅವರ ಒಳ್ಳೆಯ ರಿಲೇಷನ್ದಿಂದ ನಮಗೆ ಅವಕಾಶ ಕೊಡ್ರಿ, ನಾವು ನೋಟಿಸ್ ಕೊಡ್ತೇವೆ, ಆ ದುಡ್ಡು ಜಮಾ ಆಯಿತು ಅಂದರೆ ನಿಮ್ಗೆ ಹಣವನ್ನು ಸಂದಾಯ ಮಾಡ್ತೀವಿ ಅಂತಕ್ಕಂಥ ವಾಗ್ದಾನದೊಂದಿಗೆ ಅದೇ ರೀತಿ ಅವ್ರು ನಡ್ಕೊಂಡ್ರು. ಇವತ್ತ ಸಿಂಧಲ್ದವರಿಗೆ ಆ ಹಣವನ್ನು ಸಂದಾಯ ಮಾಡಿ ಆ ಲ್ಯಾಂಡ್ ವೈಟ್ ಬೆಲ್ಟ್ ಇದ್ದಿದ್ದನ್ನು ಯೆಲ್ಲೋ ಬೆಲ್ಟ್ ಮಾಡಿ, NA ಮಾಡಿ, ಲೇಔಟ್ ಮಾಡಿ, ಆ ಪ್ರತಿಯೊಂದು ಪ್ಲಾಟಿಗೂ ಕೂಡ ಖಾತೆಯನ್ನು ಮಾಡಿ, ಡಿಜಿಟಲ್ ಖಾತೆಯನ್ನು ಮಾಡಿ, ಯಾರ್ಯಾರು ನಮ್ಮ ಸಂಘದಲ್ಲಿ ಸದಸ್ಯರ ನಿವೇಶನಕ್ಕೆ ಹಣ ಕಟ್ಟಿದ್ದಾರೆ ಪ್ರಾಮಾಣಿಕವಾಗಿ ಅವರೆಲ್ಲರಿಗೆ ನೋಂದಣಿ ಮಾಡ್ತಕ್ಕಂಥ ಕೆಲಸ ಈ ಸಂಘ ಮಾಡಿದೆ. ಜೊತೆಗೆ ಇನ್ನು ಕೆಲವರು 1-2 ಕಂತು ಕಟ್ಟಿ
ಅವ್ರು ಬಂದಿಲ್ಲ. ಈಗ ಬೆಳಗ್ಗೆ ಬಸವ ಕಲ್ಯಾಣದವ್ರು ಬಂದಿರು, 1ನೇ ಕಂತು ಕಟ್ಟಿರೋರು ಪಾಪ ಬಂದಿಲ್ಲ ಯಾವುದೇ ಕಾರಣಾಂತರದಿಂದ. ಅವ್ರು ಬಂದು ವಿನಂತಿ ಮಾಡಿದಾಗ ನೀವು ಯಾರ್ಯಾರು, ನಾವು ಅದಕ್ಕೆ ಅಡ್ವಾನ್ಸ್ ಏನು ಮಾಡಿವಿ ಅಂತಂದ್ರೆ ನಮ್ಮ ಹತ್ರ 500 ಸೈಟ್ ಇದ್ದೆ, ನಾವು ಬ್ಯಾಂಕಿಗೆ ನೋಟಿಸ್ ಕೊಟ್ಟು ನಮ್ಮ ಅನುಮತಿ ಇಲ್ಲದೆ ದುಡ್ಡು ಕಟ್ಟಿಸ್ಕೋಬೇಡ್ರಿ ಅಂತಕ್ಕಂಥ ಲೇಟರನ್ನು ಕೂಡ ನಾವು ಬ್ಯಾಂಕಿಗೆ ನೀಡಿದೆವು. ನಮ್ಮಲ್ಲಿ 500 ಇದ್ರ 500 ಮಂದಿಗೆ ಮಾತ್ರ ದುಡ್ಡು ಕಟ್ಟಿಸ್ಕೊಂಡ್ರಿ ನಾವು. ಒಬ್ಬ ಸದಸ್ಯರಿಗೂ ದುಡ್ಡು ಕಟ್ಟಿಸ್ಕೊಂಡು ನಾವು ಅವರಿಗೆ ನಿವೇಶನಕ್ಕೆ ಹೋಗ್ಲಿಲ್ಲ ಅಂದ್ರೆ ಅವ್ರಿಗೆ ಅನ್ಯಾಯ ಮಾಡಿದಾಗ ಆಗ್ತಕ್ಕಂಥ ದೃಷ್ಟಿಯಲ್ಲಿ ಇಟ್ಟುಕೊಂಡು, ಇನ್ನು ಕೆಲವರು ಆಪಾದನೆ ಮಾಡೋರಿಗೆ ಬಹಳ ಇರ್ತಾವೆ. ಯುವ ಪೀಳಿಗೆ ಶಕ್ತಿ ಈ ದೇಶದ ನಿಜವಾದ ಸಂಪತ್ತಾಗಿದ್ದು, ಈ ಸಂಪತ್ತು ಬಲಿಷ್ಠವಾಗಬೇಕಾದರೆ ಮಿತ ಹಾಗೂ ಹಿತ ಆಹಾರ, ವಿಶೇಷವಾಗಿ ಜಂಕ್ ಫುಡ್ ರಹಿತ ಆಹಾರ ಸೇವನೆ ಅಗತ್ಯವಾಗಿದೆ ಎಂದು ಬೀದರ್ ವಿಶ್ವವಿದ್ಯಾಲಯದ ರಿಜಿಸ್ಟರ್ ಆಡಳಿತ ಸುರೇಖಾ ನುಡಿದರು. ನೆಹರು ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಗುರುನಾನಕ್ ಪಬ್ಲಿಕ್ ಶಾಲೆಯ ವಾರ್ಷಿಕ ಕ್ರೀಡಾಕೂಟ 2025-26ನೇ ಸಾಲಿಗೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಕ್ರೀಡೆಯಿಂದ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಬರುತ್ತದೆ, ಜೊತೆಗೆ ಅವರಲ್ಲಿ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯೂ ಸಾಧ್ಯವಾಗುತ್ತದೆ. ಈ ದಿಶೆಯಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಶಾಲೆಯಲ್ಲಿ ಕ್ರೀಡೆ ದೇಶದ ಪ್ರಗತಿಯಲ್ಲಿ ಶಿಕ್ಷಣದ ಪಾತ್ರವು ಅತ್ಯಂತ ಮಹತ್ವದ್ದಾಗಿದೆ. ಈ ನಿಟ್ಟಿನಲ್ಲಿ ಮಕ್ಕಳಲ್ಲಿ ಉತ್ತಮ ಸಂಸ್ಕಾರ ಬೆಳೆಸಲು ಶಿಕ್ಷಕರು ಕಾಳಜಿ ತೋರಬೇಕು. ತಂತ್ರಜ್ಞಾನದಲ್ಲಿ ನಾವು ಸಾಕಷ್ಟು ಮುಂದುವರೆದಿದ್ದೇವೆ, ಅದೇ ರೀತಿ ಕ್ರೀಡಾ ರಂಗದಲ್ಲಿಯೂ ಕೂಡ ಅಷ್ಟೇ ಪ್ರಮಾಣದಲ್ಲೇ ಮುಂದೆ ಬರೋಣ ಎಂದು ಸಲಹೆ ಮಾಡಿದ್ದರು. ಯಾವುದೇ ದೇಶದ ಅಭಿವೃದ್ಧಿಯನ್ನ ಬಹುತೇಕವಾಗಿ ಆ ದೇಶದ ಆರ್ಥಿಕ ಬೆಳವಣಿಗೆಯ ಮೇಲೆಯೇ ನಿರ್ಧರಿಸಲಾಗುತ್ತದೆ. ಆದರೆ ಶೈಕ್ಷಣಿಕ ರಂಗ, ಕ್ರೀಡಾ ರಂಗಗಳು ಕೂಡ ಅದಕ್ಕೆ ಪೂರಕವಾಗಿರುತ್ತವೆ ಎಂಬುದನ್ನು ಅರ್ಥೈಸಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಕ್ರೀಡಾ ರಂಗದ ಬೆಳವಣಿಗೆಗೆ ಒತ್ತು ಕೊಡಬೇಕಿದೆ ಎಂದರು. ಇನ್ನೋರ್ವ ಮುಖ್ಯ ಅತಿಥಿ ಕೃಷಿ ಸಹಾಯಕ ನಿರ್ದೇಶಕರುಗಳಾದ MA.K. ಅನ್ಸಾರಿ ಅವರು ಮಾತನಾಡುತ್ತಾ, ಗುರುನಾನಕ್ ಶಾಲೆಯ ಶಿಸ್ತುಬದ್ಧವಾಗಿ ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸುತ್ತದೆ ಎಂಬುದಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಕೂಡ ಒಂದು ಸಾಕ್ಷಿಯಾಗಿದೆ. ಬೀದರ್ ಜಿಲ್ಲಾ ಕೀರ್ತಿಯು, ಶಾಲೆಯ ಕೀರ್ತಿಯು ವಿಶ್ವಮಟ್ಟದಲ್ಲಿ ಬೆಳಗುವ ದಿಶೆಯಲ್ಲಿ ತಾವೆಲ್ಲರೂ ಕ್ರೀಡೆಯಲ್ಲಿ ಆಸಕ್ತಿ ತೋರಬೇಕು, ಪ್ರತಿಯೊಬ್ಬರೂ ವಿವಿಧ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳಬೇಕು ಎಂದು ಮಕ್ಕಳಿಗೆ ಸಲಹೆ ಮಾಡಿದ್ದರು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಗುರುನಾನಕ್ ಪಬ್ಲಿಕ್ ಶಾಲೆಯ ಉಪಾಧ್ಯಕ್ಷರಾದ ಡಾಕ್ಟರ್ ರೇಷ್ಮಾ ಕೌರ್ ಅವರು ಮಾತನಾಡಿ, ಇಂದಿನ ಮಕ್ಕಳು ಹೆಚ್ಚಾಗಿ ಕಂಪ್ಯೂಟರ್, ಇಂಟರ್ನೆಟ್ ಬಳಸುವತ್ತಲೇ ಹೆಚ್ಚಿನ ಆಸಕ್ತಿ ತೋರುತ್ತಿದ್ದಾರೆ. ಮನೆಯಲ್ಲಿ ಕುಳಿತು ಮೊಬೈಲ್ನಲ್ಲಿ ಗೇಮ್ ಆಡಿದರೆ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಸರಿಯಾಗಿ ಆಗುವುದಿಲ್ಲ. ಇದನ್ನ ಎಲ್ಲ ಪಾಲಕರು ಅರಿತು ತಮ್ಮ ಮಕ್ಕಳಿಗೆ ಶಾಲೆಗಳಲ್ಲಿ ನಡೆಯುವ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಂತೆ ಅವರಿಗೆ ಪ್ರೇರೇಪಿಸಬೇಕು ಎಂದು ಸಲಹೆ ಮಾಡಿದ್ದರು. ಮಕ್ಕಳು ಜಂಕ್ ಫುಡ್ ತಿನ್ನಬಾರದು, ಹೆಚ್ಚಾಗಿ ಪೌಷ್ಟಿಕಾಹಾರ ಸೇವನೆ ಮಾಡಬೇಕೆಂದು ಕರೆ ಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವಿಷಯ ಪರಿವೀಕ್ಷಕರು MD ಫುರ್ಖಾನ್ ಪಾಷಾ, ಪ್ರಾಂಶುಪಾಲರಾದ ನಳಿನಿ DG, ಮುಖ್ಯ ಗುರುಗಳಾದ ಆರಿಫ್ ಹಾದಿ, ಡೀನ್ ಹನುಮಾನ್ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. And a heartfelt welcome to our honored guests, respected colleagues, enthusiastic participants and beloved spectators. Together, let us make this annual sports meet let our flag soar high with pride always. School scientist. Now comes the determination. Marching forward with the pride in lotus towards the light of the knowledge and positivity. Their march today reflects their unwavering optimism and bright spirit. Following them, we have the Student Council and 4 houses of Dev branch and New branch.
We, the participants of this annual sports meet, swear that we will take part in the competitions, respecting and abiding and with the true spirit of sportsmanship. We promise to compete with honor, put forth our best effort, the dignity of our teams and our school, striving for the glory of sports and honor of our institution. ಇಲ್ಲಿ ನೋಡಿದಾಗ ಈ ಒಂದು ಕ್ರೀಡಾಕೂಟ ಏನು 50ನೇ ಒಂದು ಸಂಭ್ರಮೋತ್ಸವದ ಪಬ್ಲಿಕ್ ಶಾಲೆಯ ಒಂದು ಎಲ್ಲ ವಿದ್ಯಾರ್ಥಿಗಳು, ಸಾವಿರಾರು ವಿದ್ಯಾರ್ಥಿಗಳು ಕೂಡ ಇಲ್ಲಿ ಪಾಲ್ಗೊಂಡಿದ್ದಾರೆ. ಜೊತೆಗೆ ಒಂದು ಪ್ರತಿ ಒಂದು ಕ್ರೀಡಾಪಟುಗಳ ಒಂದು ತಂಡ ಇದಕ್ಕೂ ಕೂಡ ಪ್ರತಿಯೊಂದು ಬೇರೆ ಬೇರೆ ಹೂಗಳ ಒಂದು ಹೆಸರು ಕೊಡುವುದರ ಜೊತೆಗೆ ಮಕ್ಕಳಲ್ಲಿರುವಂತಹ ಒಂದು ಉತ್ಸಾಹವನ್ನು ಇನ್ನೂ ಈ ಒಂದು ಕ್ರೀಡಾಕೂಟದಲ್ಲಿ ಪ್ರತಿಬಿಂಬಿಸುವುದರ ಜೊತೆಗೆ ಕ್ರೀಡಾಕೂಟದಲ್ಲಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಅವರಲ್ಲಿರುವಂತಹ ಒಂದು ಪ್ರತಿಭೆ ಇರ್ಬೋದು, ಅವರ ಒಂದು ದೈಹಿಕ ಸಾಮರ್ಥ್ಯ ಇರ್ಬೋದು, ಜೊತೆಗೆ ಮಾನಸಿಕವಾದಂಥ ಒಂದು ಸಾಮರ್ಥ್ಯವನ್ನು ಕೂಡ ಬಲಿಷ್ಠಗೊಳಿಸುವಲ್ಲಿ ಈ ಒಂದು ಸಂಸ್ಥೆ ಮಾಡಿರುವಂತಹ ಒಂದು ಅತ್ಯುನ್ನತ ಕಾರ್ಯ. ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ಕೆ ಎಷ್ಟು ವರ್ಣಿಸಿದರೂ ಕೂಡ ಕಡಿಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತಾವೆಲ್ಲರೂ ಕೂಡ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳಾಗಿ ತಾವೇನು ಈ ಒಂದು ಸ್ಟೇಡಿಯಂನಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀರಿ. ತಮ್ಮ ಒಂದು ಉತ್ಸಾಹ, ಈ ಒಂದು ಕ್ರೀಡೆಗಳು ಏನು ಇವತ್ತು ಮತ್ತು ನಾಳೆ 2 ದಿವಸದವರೆಗೆ ಈ ಒಂದು ಕ್ರೀಡೆಗಳು ನಡೀತಾ ಇದ್ದಾವ. ಕ್ರೀಡೆಗಳಲ್ಲಿ ತಾವು ಒಂದು ಬಹಳಷ್ಟು ಡೆಡಿಕೇಶನ್, ಹಾರ್ಡ್ ವರ್ಕ್ ಮತ್ತು ಉತ್ಸಾಹ, ಒಂದು ಸ್ಪಿರಿಟ್ ನಿಮ್ಮಲ್ಲಿ ಏನಿದೆ, ಕ್ರೀಡಾ ಮನೋಭಾವ ಏನಿದೆ, ತಾವೆಲ್ಲರೂ ಕೂಡ ಒಂದು ಅತ್ಯುತ್ತಮವಾದಂಥ ಒಂದು ಸಾಧನೆಯ ಮೂಲಕ ತಾವೆಲ್ಲರೂ ಕೂಡ ಇಲ್ಲಿ ಒಂದು ಕ್ರೀಡಾಂಗಣದಲ್ಲಿ ತಾವು ತೋರಿಸ್ತೀರಿ ಅಂತ ಹೇಳ್ತಾ, ಜೊತೆಗೆ ಏನು ದೈಹಿಕವಾದ ದೇಹದಲ್ಲಿ ಮಾನಸಿಕವಾಗಿ ಕೂಡ ಮನುಷ್ಯ ಸದೃಢವಾಗಲೇಬೇಕಾಗ್ತದೆ. ಹಾಗಾಗಿ ತಾವೆಲ್ಲರೂ ಕೂಡ ಮೆಂಟಲಿ, ಸ್ಪಿರಿಚುವಲಿ ಆ್ಯಂಡ್ ಎಮೋಷ್ನಲಿ ಕೂಡ ಸ್ಟ್ರಾಂಗ್ ಆಗಬೇಕಾದ್ರೆ ತಾವು ಆ್ಯಕ್ಚುಲಿ ದೈಹಿಕವಾಗಿಯೂ ಕೂಡ ಫಿಟ್ ಆಗಬೇಕಾಗ್ತದೆ. ಹಾಗಾಗಿ ಇಂಥ ಒಂದು ತಮಗೆ ಸಿಗುವಂಥ ಒಂದು ಅಪಾರ್ಚುನಿಟೀಸ್, ಅವಕಾಶಗಳು ಮತ್ತೆ ಮತ್ತೆ ಸಿಗುವುದಿಲ್ಲ. ತಾವೆಲ್ಲರೂ ಕೂಡ ಇಂಟರ್ ಸ್ಕೂಲ್, ಇಲ್ಲಿ ತಾವೆಲ್ಲ ಪಬ್ಲಿಕ್ ಶಾಲೆ ಮಕ್ಕಳಿದ್ದೀರಿ, ಈ ಒಂದು ಅವಕಾಶವನ್ನು ತಾವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಅದರ ಜೊತೆಗೆ ತಮ್ಮ ಒಂದು ಸಾಮರ್ಥ್ಯವನ್ನು ಇಲ್ಲಿ ತೋರಿಸ್ರಿ, ತಮ್ಮ ಒಂದು ಪ್ರತಿಭೆಯನ್ನು ಇಲ್ಲಿ ಹೊರಗೆ ಹಾಕ್ರಿ. ಯಾವುದೇ ವಿದ್ಯಾರ್ಥಿ ಇಲ್ಲಿ ಸೋಲು ಮತ್ತು ಗೆಲುವು, ಸ್ಪಿರಿಟ್ ಆಫ್ ಪಾರ್ಟಿಸಿಪೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎ ವಿನ್ನರ್ ಅಂತ. ಗೆಲುವು ಅನ್ನೋಂಥದ್ದೇ ಒಂದು ಅಂತಿಮವಾದಂಥದ್ದಲ್ಲ, ಭಾಗವಹಿಸುವಿಕೆಯನ್ನು ಕೂಡ ಬಹಳಷ್ಟು ಪ್ರಾಮುಖ್ಯವಾದಂಥದ್ದು. ತಾವೆಲ್ಲರೂ ಏನು ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದೀರಿ, ತಮ್ಮ ಒಂದು ಮನೋಸ್ಥೈರ್ಯ, ಆತ್ಮವಿಶ್ವಾಸ ಇಮ್ಮಡಿಯಾಗಲಿ ಅಂತ ಹೇಳ್ತಾ, ಈ ಒಂದು ಸಂಸ್ಥೆಯ ಒಂದು ಆಡಳಿತ ಮಂಡಳಿ ಮೇಡಮ್ ಅವರಿಗೂ ಕೂಡ ನನ್ನ ಒಂದು ಧನ್ಯವಾದ ಹೇಳ್ತಾ, ತಮ್ಮೆಲ್ಲರಿಗೂ ಕೂಡ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ತೆ. ತೋಟದಲ್ಲಿ ಬೇರೆ ಬೇರೆ ಬಣ್ಣದ ಹೂಗಳು ಇದ್ದ ಹಾಗೆ ತಾವು ನಿಮ್ಮ ಡ್ರೆಸ್ ಕೋಡು ಮತ್ತು ನಿಮ್ಮ ಹೌಸ್ಗಳನ್ನು ಒಂದು ರೀಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ಸುಂದರವಾದ ಒಂದು ಕ್ರೀಡಾಪಟ ಆಯೋಜನೆ ಮಾಡಲಾಗಿದೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬೀದರ್ ಜಿಲ್ಲೆಯಿಂದ ಮತ್ತು ಸ್ಪೆಷಲಿ ಗುರುನಾನಕ್ ದೇವ್ ಪಬ್ಲಿಕ್ ಸ್ಕೂಲ್ನಿಂದ ಹೋಗಬೇಕಾಗಿ ನಾನು ಒಂದು ಇಲ್ಲಿ ಕ್ರಿಕೆಟ್ ಅಕಾಡೆಮಿ ಅಸೋಸಿಯೇಷನ್ ಸಹಿತ ಇದೆಯಲ್ಲ, ಇಲ್ಲಿ ಇದೆ ಮೇಡಮ್ ತಮ್ಮ ಹೆಸರು ಆಯ್ತು. ಸೊ ಇಲ್ಲಿ ನಾನು ಬೆಂಗಳೂರಿನಲ್ಲಿ ನೋಡಿದ್ದೆ ಸುಮಾರು ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಡೋದು ಒಂದು ಅಕಾಡೆಮಿಕ್ ಒಂದು ಸೆಪ್ರೇಟ್ ಒಂದು ವಿಂಗ್ ಇರುತ್ತೆ. ಅದೇ ರೀತಿ ಗುರುನಾನಕ್ ದೇವಲ್ಲಿ ಸಹಿತ ಇದೆ. ಇದನ್ನು ತಾವೆಲ್ಲ ಕ್ರೀಡಾಪಟುಗಳು ಕೇವಲ ವಿದ್ಯಾಭ್ಯಾಸ ಮಾತ್ರ ಸೀಮಿತ ಇರುವುದಿಲ್ಲ, ತಾವು ಎಲ್ಲದರಲ್ಲಿ ಆಲ್ರೌಂಡರ್ ಅಂತ ಹೇಳ್ತಾರಲ್ಲ, ಈ ನಿಮ್ಮ ಈ ದೈಹಿಕ ಏನು ಎಕ್ಸರ್ಸೈಸ್ ಮಾಡ್ತೀರಾ ಇದನ್ನು ಮೈಂಡ್ ಎಕ್ಸ್ಪೋಸ್ ಆಗುತ್ತೆ ಮತ್ತು ತಾವೆಲ್ಲರೂ ಜೊತೆಯಲ್ಲಿ ಕೂಡಿ ಒಂದು ಎಕ್ಸರ್ಸೈಸ್ ಮಾಡ್ತೀರಾ. ಮೇಡಮ್ ಹೇಳಿದಾಗೆ ಗೆಲುವು ಸೋಲು ಇದ್ದೇ ಇರುತ್ತೆ, ಆದರೆ ನಿಮ್ಮ ಒಂದು
ಇನ್ನು ಮುಂದಿನ ಒಂದು ಭವಿಷ್ಯ ಹೇಗೆ ರೂಪಿಸ್ಕೋಬೇಕು, ಇಷ್ಟು ಜನ ಮಕ್ಕಳಲ್ಲಿ ಒಂದು 2% ಕ್ರೀಡಾಪಟುವಾಗಿ ನಮ್ಮ ದೇಶಕ್ಕೆ ಒಂದು ಕೊಡುಗೆ ಕೊಡಬಹುದು. ಮನಸ್ಸಿದ್ದಲ್ಲಿ ಮಾರ್ಗ ಅಂತ ಹೇಳ್ತಾರಲ್ಲ, ಅದೇ ರೀತಿ ತಾವು ದೃಢಪಟ್ಟರೆ ಇದರಲ್ಲಿ ಒಂದು ಪ್ರೋತ್ಸಾಹ ಸಿಗುತ್ತದೆ ಇಂಥ ಇವೆಂಟ್ಸ್ನಲ್ಲಿ. ಸೊ ಇಂಥ ಇವೆಂಟ್ಸ್ ಏನು ಕಾಲೇಜ್ನಲ್ಲಿ ಮಾಡ್ತೀರಾ, ನಾನು ಕಾಲೇಜಿನ ಮುಖ್ಯಸ್ಥರು, ಸ್ಕೂಲಿನ ಮುಖ್ಯಸ್ಥರು, ಪ್ರಿನ್ಸಿಪಾಲರು, ಶಿಕ್ಷಕರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತಾ, be fair, no cheating in the games, and I hope all the children who are participating, all the finals are going to be conducted today, isn't it? Yes sir, all the finals. So I hope all the children are prepared well, and this is the first time we are having inter-school competition in the stadium. So it's a big event. We are celebrating the golden jubilee of Guru Nanak Public School. So a major event in the history of our schools. So I want all of you to play well, to participate in as many events as possible and do well. So God bless you children. So success comes with hard work. There is no shortcut to success. Children over there, are you listening? So there is no shortcut to success. You have to work hard. Without working hard, you cannot achieve your goal. So the children who are participating in the events, you must have practiced for so many days to reach to the final stage. So do well. God bless you. And I would like to congratulate all the PT sirs, all the principals and all the staff who are here with them and who have been working hard to make this day possible. So we have to thank God that today it has not rained, though it was predicted. But you see, where there is a will, there is a way. We prayed and we said we will go ahead with the celebration of Sports Day, and today God has blessed us, and there is no rain, and I hope it's not going to rain throughout the day, and you can complete all the events successfully. So God bless you children and all the best. ಮಾಜಿ ಸಚಿವರು ಜೆಡಿಎಸ್ ಪಕ್ಷದ ಹಿರಿಯ ನಾಯಕರಾಗಿರುವ ಬಂಡೆಪ್ಪ ಕಾಶಂಪುರ್ ಅವರು ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮನ್ನಾಖೇಳಿಯ ಹೊರವಲಯದಲ್ಲಿರುವ ಶ್ರೀ ಬಾಲಮ್ಮದೇವಿ ಮಂದಿರಕ್ಕೆ ಭೇಟಿ ನೀಡಿ ತಾಯಿ ಬಾಲಮ್ಮದೇವಿಯ ದರ್ಶನ ಪಡೆದರು. ಅವರೊಂದಿಗೆ ಸ್ಥಳೀಯ ಜನಪ್ರತಿನಿಧಿಗಳು, ಜೆಡಿಎಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಅನೇಕರು ಇದ್ದರು. ಬೀದರ್ ಶಿವಾಜಿನಗರದ ಹನುಮಾನ್ ಮಂದಿರಕ್ಕೆ ಭೇಟಿ ನೀಡಿ ಹನುಮಾನ್ ದೇವರ ದರ್ಶನ ಪಡೆದು ಮಂದಿರದ ಮುಂಭಾಗದಲ್ಲಿ ದಸರಾ ಹಬ್ಬದ ಪ್ರಯುಕ್ತ ಪ್ರತಿಷ್ಠಾಪಿಸಲಾಗಿದ್ದ ದೇವಿಯ ದರ್ಶನ ಪಡೆದರು. ಬಳಿಕ ನಗರದ ಸಿಂಧೋಲ್ ಕಲ್ಯಾಣ ಮಂಟಪದಲ್ಲಿ ಶಿವಾಜಿನಗರ್ ಗೆಳೆಯರ ಬಳಗದ ವತಿಯಿಂದ ದಸರಾ ಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಿದ್ದ ನಗೆ ಹಬ್ಬ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ್ದರು. ಪ್ರಸಿದ್ಧ ಹಾಸ್ಯ ಕಲಾವಿದರಾದ ಗಂಗಾವತಿಯ ಪ್ರಾಣೇಶ್, ನರಸಿಂಹ ಜೋಶಿ, ಬಸವರಾಜ್ ಮಹಾಮನಿಯವರು ಹಾಸ್ಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆರವರು ಸೇರಿದಂತೆ ಅನೇಕ ಜನ ಗಣ್ಯರು, ಶಿವಾಜಿನಗರ್ ಗೆಳೆಯರ ಬಳಗದ ಮುಖಂಡರು ಉಪಸ್ಥಿತರಿದ್ದರು. ಅಕ್ಟೋಬರ್ 2ರಂದು ಸಾಮ್ರಾಟ್ ಅಶೋಕ್ ಅವರ ಜನ್ಮದಿನದಂದು ವಿಶ್ವಾದ್ಯಂತ ಈ ವರ್ಷ 69ನೇ ಧರ್ಮಚಕ್ರ ಪರಿವರ್ತನಾ ದಿನ ಆಚರಿಸಲಾಗುತ್ತಿದ್ದು, ಇದರ ಪ್ರಯುಕ್ತ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ರಾಜ್ಯದ ಅರಣ್ಯ ಪರಿಸರ ಹಾಗೂ ಜೀವಿಶಾಸ್ತ್ರ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಬಿ ಖಂಡ್ರೆ ಅವರು ಪೋಸ್ಟರ್ ಬಿಡುಗಡೆ ಮಾಡಿ ಮಾತನಾಡಿದ್ದರು. ಸಾಮ್ರಾಟ್ ಅಶೋಕ್ ಅವರು ಭಾರತದ ಮೊದಲ ಚಕ್ರವರ್ತಿ. ಇಡೀ ಭಾರತವನ್ನ ಗೆದ್ದಾಗ ಯುದ್ಧದಿಂದ ರಕ್ತದ ಕ್ರಾಂತಿ ನೋಡಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿ ಅಹಿಂಸಾ ಧರ್ಮ ಪರಿಪಾಲಕರಾದವರು ತನ್ನ ಇಬ್ಬರು ಮಕ್ಕಳಾದ ಮಹೀಂದ್ರ ಮತ್ತು ಸಂಗಮಿತ್ರ ಇಬ್ಬರನ್ನ ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಕಳುಹಿಸಿದ್ದರು. ಅವರ ಅನುಸರಣೆ ಇಂದಿನ ಯುವ ಸಮುದಾಯಕ್ಕೆ ದಾರಿದೀಪವಾಗಿರುತ್ತದೆ. ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಮ 4 ಲಕ್ಷ ಅನುಯಾಯಿಯೊಂದಿಗೆ ಬೌದ್ಧ ಧರ್ಮ ಸ್ವೀಕರಿಸುವ ಮೂಲಕ ಅದನ್ನ ವಿಶ್ವಮಾನ್ಯವನ್ನಾಗಿಸಿದ್ದರು. ಇಂದು ಯುವಜನತೆ ಅಂಬೇಡ್ಕರ್ ಅವರ ಮಾದರಿಯಲ್ಲಿ ದೇಶದ ಏಕತೆ ಹಾಗೂ ಅಖಂಡತೆಗೆ ಪಣತೊಡಬೇಕಿದೆ ಎಂದರು. ಈ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಯೂತ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ಉದಯ್ ನಾಯಕ್, ಯುವ ಮುಖಂಡರಾದ ಪಪ್ಪು ಪಾಟೀಲ್ ಖಾನಾಪುರ್, GP ಪ್ರದೀಪ್ ಗುಪ್ತಾ, ಸತೀಶ್ ಮೂಲ್ಗೆ, ಅವಿನಾಶ್, ಮಲ್ಲಿಕಾರ್ಜುನ್, ಸಂಗಮೇಶ್, ಪುಟ್ಟು ಚತುರೆ, ವಿಶಾಲ್ ದೊಡ್ಡಿ, ಶಾಹಿಲ್, ಶೈಖ್ ಖಾಯಂ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.